ರಾಮ್ ರಾಮ್ ರಾಮ್. ಇಲ್ಲೇ ನೋಡು. ಸರಿ ಬರಲ್ಲ. ರಾಮ್ ರಾಮ್ ರಾಮ್. ಸರಿ ಬರಲ್ಲ, ಅಲ್ಲೇ ಹಾಕಿ ಇಬ್ಬಡಿಯೇ ಮಾಡೋದು. ನೀಲಕಂಠ ಶುರು ಮಾಡೋದು. ಪೂರ್ತಿ ನೋಡಿದ್ರೆ ಸ್ಟಾರ್ಟ್. ಗುರುರೇವ ಗತಿಃ ಗುರುಮೇವ ಭಜೆ ಗುರುಣೈವ ಸಹಾಸ್ಮಿ ನಮೋ ಗುರವೇ ನ ಗುರೋಃ ಪರಮಂ ಶಿಶುರಸ್ಮಿ ಗುರೋಃ ಮತಿರಸ್ತಿ ಗುರೌ ಮಮ ಪಾಹಿ ಗುರೋ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃತಿ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜ್ಞಾನಾನಂದಮಯೀಮಾಭಾಂ ಅನಂತಾಂ ಗುರುಮಾತರಂ ಲಕ್ಷ್ಮೀಂ ಶ್ರೀಮತೀಂ ಪೂರ್ಣಾಂ ದಯಾಬ್ಧಿಂ ಶರಣಂ ವ್ರಜೆ. ರಾಮ್ ರಾಮ್ ರಾಮ್. ರಾಮ್ ರಾಮ್ ರಾಮ್. ರಾಮ್ ರಾಮ್ ರಾಮ್. ಭೂಯಾಂಸಿ ನಮಾಂಸಿ ಹೇ ಆನಂದಸ್ವರೂಪಿಣಃ ಆತ್ಮಸ್ವರೂಪಿಣಃ. ವೇದಮಾತಾ ಪ್ರಾರ್ಥಯತಿ ಸೂಷಾ ಚ ಮೇ ಸುದಿನಂ ಚ ಮೇ ಇತಿ. ಯದಾ ಕದಾ ವಾ ವಯಂ ಭಗವದ್ಗುಣಾನ್ ಆಸ್ವಾದಯಾಮ ತದಾ ತದಾ ತತ್ಕ್ಷಣಮೇವ ಸುಕ್ಷಣಂ ಸುದಿನಂ ಇತ್ಯತ್ರ ಸಂದೇಹಲೇಶಃ ನಾಸ್ತ್ಯೇವ. ಅತಃ ಅದ್ಯ ಸುದಿನಂ ಇದಾನೀಂ ಏತತ್ ಕ್ಷಣಂ ಸುಕ್ಷಣಂ ವಯಂ ಭಗವದ್ಗುಣಗಾನಂ ಕರ್ತುಂ ಅದ್ಯ ಸಮ್ಮಿಲಿತಾಃ ಇತಿ. ನವರಾತ್ರೋತ್ಸವೆ ಅಂತಿಮ ನವಮ್ಯಾಂ ಮಹಾನವಮ್ಯಾಂ ಶ್ರೀ ಶಂಕರಭಗವತ್ಪಾದಾಚಾರ್ಯೈಃ ವಿರಚಿತ ದೇವ್ಯಪರಾಧಕ್ಷಮಾಪಣಸ್ತೋತ್ರಸ್ಯ ಅನುಸಂಧಾನಂ ಕರ್ತುಂ ವಯಂ ಅತ್ರ ಸಮ್ಮಿಲಿತಾಃ ಸ್ಮಃ. ಅತ್ರ ಅಹಂ ಪ್ರವಚ್ಮಿ, ಭವಂತಃ ಸರ್ವೇ ಭವತ್ಯಾಃ ಸರ್ವೇ ಶೃಣ್ವಂತಿ ಇತ್ಯಪಿ ಕಿಮಪಿ ನಾಸ್ತಿ. ಸಾ ವಾಕ್ಸವಿತ್ರಿ ಯಾ ಅಸ್ತಿ ಸಾ ಏವ ವದತಿ, ಸಾ ಏವ ಶೃಣೋತಿ, ಸಾ ಏವ ಮುಖ್ಯಾಂಶಾನ್ ಅಸ್ಮತ್ ಕೃತೆ ಪ್ರಕಟಯತಿ. ಮಾತೆಯ ಚರಣಾರವಿಂದದಲ್ಲಿ ನಮಸ್ಕಾರ ಮಾಡಿ ಈ ನವರಾತ್ರೋತ್ಸವದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಅನುಗ್ರಹಿಸಿರುವಂತಹ ಈ ಕಮಲಜದಯಿತಾಷ್ಟಕಂ ಅಂತ ಹೇಳೋದಕ್ಕಾಗೋದಿಲ್ಲ, ನನಗೆ ಮರ್ತೋದೆ, ಬೆಳಗ್ಗೆ ಅದೇ ಹೇಳೋದ್ರಿಂದ ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರದ ಒಂದು ಅರ್ಥಾವಗಮನವನ್ನು ಮಾಡೋದಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಆಗಲೇ ಸಮಯ ಆಗಿದೆ. ಮಾತೆ ಇದ್ದಿದ್ದರೆ ಎಷ್ಟೊತ್ತಿಗೆ ಹೊಡೆದಿರೋರು. ಮಾತೆಗೆ ಕ್ಷಮೆಯನ್ನು ಕೇಳಿ, ಮಾತೆಯ ಒಂದು ಕೃಪೆ ಇಲ್ಲದೆ ಈ ಕಾರ್ಯ ಆಗೋದಿಲ್ಲ.
ಆದ್ದರಿಂದ ಕೊನೆಯಲ್ಲಿ ಕರೆಕ್ಟಾಗಿ ನವಮಿಯ ದಿನ ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರಂ ಬಂದಿದೆ. ಏನಪ್ಪ ನಮ್ಮ ಲಕ್ಷ್ಮಣ ಏನೋ ಸಂಸ್ಕೃತ ಪಾಠ ಮಾಡೋನು ಕೂತ್ಕೊಂಡು ಉಪನ್ಯಾಸ ಮಾಡ್ತಿದ್ದೀನಲ್ಲ ಅಂದ್ಕೋಬೇಡಿ, ನನಗೆ ಗೊತ್ತಿಲ್ಲ, ನಾರಾಯಣಿ ಅಕ್ಕ ಹೇಳಿದ್ರು, ಲಕ್ಷ್ಮೀ ಕುಮಾರ್ ಮಾಮಿ ಕೇಳಿದ್ರು, ಅದಕ್ಕೆ ಕೂತಿದ್ದೀನಿ. ಮಾತಾಡಿಸ್ಬೇಕು, ದೇವಿ ಮಾತಾಡಿಸ್ಬೇಕು, ನನಗೇನು ಗೊತ್ತಿಲ್ಲ. ಆ ಒಂದು ಭಾವನೆಯಲ್ಲಿ ಒಂದು ಸ್ತೋತ್ರ ಬಂತು. ಸತ್ಯಂ ಪ್ರವಕ್ಷ್ಯಾಮಿ ಉದ್ಧೃತದೋಹ ಸಖಾಯ ನ ವೇದ್ಮಿ ಕಿಂಚಿತ್ ಸ್ತುತಿಬೋಧಿತಾರ್ಥಾನ್ ಮಾತು ಕೃಪಾಲೇಶ ಬಲೇನ ತಾವತ್ ವಕ್ತುಂ ಸಮರ್ಥೋಸ್ಮಿ ಯಥೋಚಿತಾಂಶಾನ್. ಮಾತೆಯ ಒಂದು ಕೃಪೆ ಇದ್ದರೆ ಮಾತ್ರನೇ ಯಥೋಚಿತಾಂಶಾನ್, ಸ್ವಲ್ಪ ಏನೋ ಹೇಳೋದಕ್ಕಾಗತ್ತೆಯೇ ಹೊರತು ನಮ್ಮ ಅಹಂಕಾರದಿಂದನೋ ಏನೋ ನಡೆಯೋದೇ ಇಲ್ಲ. ನಮಗೆ ಸಂಸ್ಕೃತವೂ ಗೊತ್ತಿಲ್ಲ, ಅಥವಾ ಮಾತಾಡೋದಕ್ಕೆ ಕನ್ನಡ ಮೊದಲೇ ಗೊತ್ತಿಲ್ಲ, ಮಾತಾ ಜೊತೆ ಸೇರಿ ಸ್ವಲ್ಪ ತಮಿಳು ಬೇರೆ ಸೇರಿದೆ. ಅದರಿಂದ ಹೇಗೆ ಬರುತ್ತೋ ಏನೋ ಮಾತೆಯ ಕೃಪೆ. ಮಾತೆ ನನಗೆ ಒಂದು ಒಳ್ಳೆ ಟೈಟಲ್ ಕೊಟ್ಟಿದ್ರು, ಅಧಿಕ ಪ್ರಸಂಗಿ ಅಂತ. ಯಾಕಂದರೆ ಸ್ವಲ್ಪ ನಾನು ಮಾತಾ ಜೊತೆ ಜಗಳ ಆಡ್ತಿದ್ದೆ, ಮಾತಾ ಹೀಗೆ ಬೇಡ, ಹಾಗೆ ಬೇಡ, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ. ಅದರಿಂದ ಈ ಅಧಿಕ ಪ್ರಸಂಗಿ ಪುತ್ರ ಮಾತೆ ಹತ್ರ ಅವರ ಕೃಪೆಯನ್ನು ತಿರ್ಗಾ ಪ್ರಾರ್ಥನೆ ಮಾಡಿ ಶುರು ಮಾಡ್ತೀನಿ. ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರಂ. ದೇವ್ಯಾಹ ಅಪರಾಧ ಕ್ಷಮಾಪಣ ಸ್ತೋತ್ರಂ ವಾ ಏತತ್? ದೇವಿಯ ಅಪರಾಧವಾ ಈ ಕ್ಷಮಾಪಣ? ದೇವಿ ಅಪರಾಧ ಮಾಡೋದಕ್ಕೆ ಸಾಧ್ಯವಾ? ದೇವಿಯಲ್ಲಿ ನಾವು ಮಾಡಿದಂಥ ಅಪರಾಧ, ದೇವ್ಯಾಂ ಅಸ್ಮಾಭಿಕೃತ ಅಪರಾಧೇ ಯತ್ ಕ್ಷಮಾಪಣಂ ವಯಂ ಕುರ್ಮಃ ತಸ್ಯ ಸ್ತೋತ್ರಸ್ಯ ಅರ್ಥಃ ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರ. ಈ ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರವು ಭಗವತ್ಪಾದರು ಬರೆದಿದ್ದಾರೆ ಅಂತ ತುಂಬ ಪ್ರಸಿದ್ಧಿ. ಆದರೆ ಒಂದಷ್ಟು ಜನ ಹೇಳ್ತಾರೆ ಭಗವತ್ಪಾದರು ಬರೀಲೇ ಇಲ್ಲ ಈ ಸ್ತೋತ್ರವನ್ನು, ವಿದ್ಯಾರಣ್ಯರು ಬರೆದಿದ್ದಾರೆ ಅಂತ. ಯಾಕಪ್ಪ ಅಂದರೆ ಮಧ್ಯದಲ್ಲಿ ಒಂದು ಬರುತ್ತೆ, ಮಯಾ ಪಂಚಾಶೀತೇರಧಿಕಮಪನೀತೆ ತು ವಯಸಿ. 85 ಭಗವತ್ಪಾದರು ಇದ್ದಿದ್ದೇ 32 ವಯಸ್ಸು. ಈ ಹೇಗಪ್ಪ 85 ತು ವಯಸ್ಸಿ ಭಗವತ್ಪಾದರು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿ, ಒಂದು ಡೌಟು ಎಲ್ಲರಿಗೂ. ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದೆ ತಾಯಿಯಿಂದ. ಅದರಿಂದ ನೋಡೋಣ. ಮೊದಲನೇ ಶ್ಲೋಕ ಹೇಳಿ. ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಮಹೋ ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾಃ ನ ಜಾನೇ ಮುದ್ರಾಸ್ತೆ ತದಪಿ ಚ ನ ಜಾನೇ ವಿಲಪನಂ ಪರಂ ಜಾನೇ ಮಾತಸ್ತ್ವದನುಸರಣಂ ಕ್ಲೇಶಹರಣಂ. ನ ನ ನ ಅಂತ ಸ್ಟಾರ್ಟ್ ಮಾಡಿದ್ರು. ನೆಗೆಟಿವ್, ತುಂಬ ಆಶ್ಚರ್ಯವಾದಂಥ ಒಂದು ವಿಷಯ. ಯಾವತ್ತೂ ಕೂಡ ಮಹನೀಯರು ಶುರು ಮಾಡುವಂಥ ಸ್ತೋತ್ರ ಯಾವುದನ್ನು ಈ ನಕಾರವೋ ಮಾಕಾರವೋ ಇದರಿಂದ ಶುರು ಮಾಡೋದಿಲ್ಲ. ಆದರೆ ಇದರಲ್ಲಿ ಶುರು ಮಾಡ್ತಾರೆ. ಯಾಕಂದರೆ ನಮ್ಮಲ್ಲಿರೋ ನೆಗೆಟಿವಿಟಿ ಹೋಗೋದಕ್ಕೋಸ್ಕರ. ತುಂಬ ಸುಲಭವಾಗಿರುವಂಥ ಅರ್ಥ ಇದರಲ್ಲಿ. ನನಗೆ ಏನು ಇನ್ನೊಂದು ಭಾವನೆ ಬಂತಂದರೆ, ಈ ಪೂರ್ತಿ ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರ ಮಾತೆ ನಮ್ಮಿಂದ ದೂರವಾಗಿ ಇನ್ನೇನು 2 ವರ್ಷ ಆಗ್ತಾ ಬಂತು ಶಾರೀರಿಕವಾಗಿ. ಆದ್ದರಿಂದ ಮಾತೆಗೆ ಅವರು ದೇವಿ ಸ್ಟಾರ್ಟಿಂಗಲ್ಲೇ ಏನು ಹೇಳ್ತಾರೆ, ಹೇ ಮಾತಃ ಅಂತಾನೆ ಶುರು ಮಾಡೋದು. ಪರಂ ಜಾನೇ ಮಾತಃ, ನಾವು ಮಾತೇನು ಮಾತಾ ಅಂತಾನೆ ಕರಿತಿದ್ವಿ. ಆದ್ದರಿಂದ ಮಾತೆಗೆ ಈ ಅಪರಾಧ ಕ್ಷಮಾಪಣೆಯನ್ನು ಸಮರ್ಪಣೆ ಮಾಡ್ತೀವಿ. 2 ರೀತಿಯಲ್ಲಿ ನೋಡೋಣ. ಒಂದು ದೇವಿಗೆ ಅಪರಾಧ ಕ್ಷಮಾಪಣೆ, ಇನ್ನೊಂದು ಮಾತೆಗೆ ನಾವು ಮಾಡಿರುವಂಥ ಅಪರಾಧ ಕ್ಷಮಾಪಣೆ. ಆದ್ದರಿಂದ ಇದರಲ್ಲಿ ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿಂ. ಅಹೋ ಅಂದರು, ಅಯ್ಯೋ, ಅದನ್ನು ಮೊದಲು ಶುರು ಮಾಡ್ಕೋಬೇಕು. ಹೇ ಮಾತಃ ಅಹೋ ನ ಮಂತ್ರಂ ಜಾನೇ ನ ಯಂತ್ರಂ ಜಾನೇ ನ ತಂತ್ರಂ ಜಾನೇ ಸ್ತುತಿಂ ನ ಜಾನೇ ಧ್ಯಾನಂ ನ ಜಾನೇ ಕಥಾಃ ಸ್ತುತಿ ಕಥಾಃ ನ ಜಾನೇ ಮುದ್ರಾಃ ನ ಜಾನೇ ವಿಲಪನಮಪಿ ನ ಜಾನೇ. ಆಳೋದಕ್ಕೂ ಗೊತ್ತಿಲ್ಲ. ಮಂತ್ರ ತಂತ್ರ ಯಂತ್ರ ಸ್ತುತಿ ಕಥೆಗಳು, ಅಥವಾ ನಿನ್ನ ಹತ್ರ ಬಂದು ನನಗೆ ಈ ರೀತಿ ಕಷ್ಟ ಇದೆಯಮ್ಮ ಅಂತ ಹೇಳಿಕೊಂಡು ಆಳೋದಕ್ಕೂ ಗೊತ್ತಿಲ್ಲ. ಆದರೆ ಒಂದು ಗೊತ್ತು, ಪರಂ ಜಾನೇ ಮಾತಃ,
ತ್ವದ ಅನುಸರಣಂ ಕ್ಲೇಶಹರಣಂ. ಒಂದು ಗೊತ್ತು ನನಗೆ, ನಿನ್ನನ್ನು ಅನುಸರಣೆ ಮಾಡಿದ್ರೆ, ಫಾಲೋ ಮಾಡಿದ್ರೆ, ನೀನು ಹೇಗೆ ನಡೆಸಿದೆಯೋ ಆ ರೀತಿ ನಡೆದ್ರೆ ಕ್ಲೇಶಹರಣಂ, ನಮ್ಮ ಕ್ಲೇಶ ಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನೋದು ಒಂದು ಗೊತ್ತು. ಏನಪ್ಪ ಪ್ರಮಾಣ ಇದಕ್ಕೆ ಅಂದರೆ 2 ಪ್ರಮಾಣ. ಒಂದು ನಮ್ಮ ಪುರಾಣ ಪ್ರಮಾಣ, ದುರ್ಗೆ ಸ್ಮೃತ ಹರತಿ ಭೀತಿಂ ಅಶೇಷ ಜಂತೋ ಸ್ವಸ್ತ್ಯೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ಆ ದುರ್ಗಿಯನ್ನು ಸ್ಮರಣೆ ಮಾಡಿದ್ರೇ ನಮಗೆ ಶುಭವನ್ನು ಕೊಡ್ತಾಳೆ ಅನ್ನೋದು ಒಂದು ಪ್ರಮಾಣ. 2ನೇ ಪ್ರಮಾಣ, ಅಪ್ಪಯ್ಯ ದೀಕ್ಷಿತರ ಹತ್ರ ನೀಲಕಂಠ ದೀಕ್ಷಿತರು ಚಿಕ್ಕವರಿದ್ದಾಗ ಅವರು ಬಂದಾಗ ಅವರೊಂದು ಕ್ವಶನ್ ಕೇಳಿದ್ರಂತೆ. ನಮ್ಮ ಥರ ಅವ್ರು ಕನ್ನಡ ತಮಿಳಲ್ಲಿ ಮಾತಾಡೋರಲ್ಲ, ಸಂಸ್ಕೃತದಲ್ಲೇ ಮಾತಾಡು. ಆಪದಿ ಕಿಂ ಕರಣೀಯಂ, ಆಪತ್ತಲ್ಲಿ ಏನು ಮಾಡಬೇಕು? ನೀಲಕಂಠ ದೀಕ್ಷಿತರು ಹೇಳಿದ್ರಂತೆ, ಸ್ಮರಣೀಯಂ ಚರಣಯುಗಳಂ ಅಂಬಾಯಾಹ, ನಾವು ತಾಯಿಯ ಒಂದು ಚರಣವನ್ನು ಧ್ಯಾನ ಮಾಡಬೇಕು. ತತ್ ಸ್ಮರಣಂ ಕಿಂ ಕುರುತೆ, ಆ ಸ್ಮರಣ ಏನಪ್ಪ ಮಾಡುತ್ತೆ? ಬ್ರಹ್ಮಾದೀನಪಿ ಕಿಂಕರೀ ಕುರುತೆ, ಬ್ರಹ್ಮಾದಿಗಳನ್ನು ಕಿಂಕರರಾಗಿ ಮಾಡಿಬಿಡುತ್ತೆ. ಆದ್ದರಿಂದ ಯಾವಾಗ ಕಷ್ಟ ಬಂದ್ರೂ ನಮಗೆ ಫಸ್ಟು ನೋವಾದರೆ, ಏಟಾದರೆ ಯಾರನ್ನು ನೆನೆಸ್ಕೋತೀವಿ? ತಾಯಿಯನ್ನು. ಆದ್ದರಿಂದ ಮಾತಃ ತ್ವದ ಅನುಸರಣಂ ಕ್ಲೇಶಹರಣಂ. ಈಗ ಇದನ್ನು ಮಾತೆಗೆ ನೋಡೋಣ. ಮಾತೆ ನಿಮ್ಮ ಅನುಸರಣೆ ಮಾಡಿದ್ರೆ, ನಮಗೆ ಮಂತ್ರ ತಂತ್ರ ಗೊತ್ತಿಲ್ಲ, ಮೊದಲು ಸಂಸ್ಕೃತ ಗೊತ್ತಿಲ್ಲ, ಮಾತಾಡೋದಕ್ಕೂ ಗೊತ್ತಿಲ್ಲ, ಹೇಗೆ ಕೂತ್ಕೋಬೇಕು ಗೊತ್ತಿಲ್ಲ, ಹೇಗೆ ನೋಡಬೇಕು ಗೊತ್ತಿಲ್ಲ, ಬಂದು ಸೇರಿಬಿಟ್ವಿ. ಬಾರೋ ಪುತ್ರ, ರೀಸೆಂಟ್ ಡೆಲಿವರಿ, ಹಳೆ ಡೆಲಿವರಿ ಅಂತ ಹೇಳಿ ಕೂರಿಸಿದ್ರು. ಕ್ಲಾಸಿಗೆ ಬಾ ಬೆಳಗ್ಗೆ, ಆಯಿತು ಮಾತಾ. ನೋಡು 7:15 ಬರಬಾರ್ದು, 7 ಗಂಟೆ ಸಮಯಕ್ಕೆ ಸರಿಯಾಗಿರಬೇಕು. ಆಯಿತು ಮಾತಾ. ಏನೋ ಮಹಾ ಸಂಸ್ಕೃತ ಗೊತ್ತಿದೆಯಾ ನಿನಗೆ? ಸ್ವಲ್ಪ ಹೇಳು ಶ್ಲೋಕನ. ತಪ್ಪು ಹೇಳಿದ್ರೆ ತಲೆ ಮೇಲೆ ಒಂದು ಕುಟ್ಟು ಕುಟ್ಟಿ, ನೀನು ಓದೋ ಅಂಥ ಏನದು PhD ABC PQR ಏನೂ ಲಾಯಕ್ಕಿಲ್ಲ ಅಂತ ಹೇಳಿ ಆಮೇಲೆ ಪೊಟ್ಲ ಕಟ್ಟಕ್ಕೆ ಕೊಡೋರು. ಕೊಟ್ಟುಬಿಟ್ಟು ಕಟ್ಟು ನೋಡೋಣ, ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಬೈಯೋರು. ಪರಕೆ ಕೊಟ್ಟು, ನೀನು ಪರಕೆ ಹಿಡಿಯೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ನೀನು ಕೆಲಸ ಮಾಡಿದೆಯೋ ಇಲ್ವೋ ಅಂತ ಹೇಳೋರು. ನಿನಗೆ ನಿಜವಾಗ್ಲೂ ವಿರಕ್ತಿ ಅನ್ನೋದಿದ್ದರೆ ಈ ತಲೆಯ ಸ್ಟೈಲ್ ಚೇಂಜ್ ಮಾಡಿ ಶಿಖೆ ಬಿಟ್ಟು ಸರಿಯಾಗಿರ್ತೀಯ, ಸರಿಯಾಗಿ ನಿನ್ನ ಸಂಪ್ರದಾಯವನ್ನು ಫಾಲೋ ಮಾಡು ಅಂತ ಹೇಳಿ 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 ನಮಗೆ ಒಂದೇ ಮಂತ್ರ ಗೊತ್ತು ಮಾತಾ ಹತ್ರ. ಆಯಿತು ಮಾತಾ. ತ್ವದ ಅನುಸರಣಂ ಕ್ಲೇಶಹರಣಂ. ಇವಾಗ ತಂದು ಇಲ್ಲಿ ಕೂರಿಸಿದೆ. ಹೇಗೇಗೋ ಇದ್ದವರು ನಮ್ಮನ್ನು ಇಲ್ಲಿ ತಂದು ಕೂರಿಸಿದೆ. ಇವತ್ತಿಗೂ ಒಂದು ದಿನ ಒಂದು ಕ್ಷಣ ಮಾತ ತೋರಿಸಿರುವಂತಹ ದಾರಿಯಲ್ಲಿ ನಡಿದೆ ಹೋಗೋದಕ್ಕೆ ಆಗೋದೇ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ಒಂದೊಂದು ವಿಷಯವೂ ಕೂಡ ಮಾತೆಯನ್ನು ನಮಗೆ ಸ್ಮರಣೆ ಮಾಡಿಸುತ್ತೆ. ಈ ರೀತಿ ಇದ್ದಿದ್ರೆ ಮಾತಾ ಹೀಗೆ ಹೇಳಿರೋರು, ಈ ರೀತಿ ಮಾಡಿದರೆ ಮಾತಾ ಹೀಗಂದಿರೋರು. ಆದ್ದರಿಂದ ಮಾತೆ ಹತ್ರ ಕ್ಷಮಾಪಣೆ. ಅಮ್ಮ, ನಿಮ್ಮ ಚರಣ ಸೇವೆ ನಮಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಫಾಲೋ ಮಾಡಿದ್ರೆ ಎಲ್ಲ ತ್ವದ ಅನುಸರಣಂ ಕ್ಲೇಶಹರಣಂ. ಇದನ್ನು ಇಟ್ಕೊಂಡಿರೋಣ. ತ್ವದ ಅನುಸರಣಂ ಕ್ಲೇಶಹರಣಂ ಇದೇ ಉಪಕ್ರಮ. ಸ್ಟಾರ್ಟ್ ಮಾಡಿದ್ರು. ಎಲ್ಲ ಸ್ತೋತ್ರಕ್ಕೂ ಒಂದು ಉಪಕ್ರಮ, ಉಪಸಂಹಾರ ಅಂತ ಇರುತ್ತೆ. ಅದು ಒಂದೇ ರೀತಿಯಲ್ಲಿರುತ್ತೆ. ಅಶೋಚ್ಯಾನ್ ಮಾ ಶುಚಃ ಅಂದ ಕೃಷ್ಣ. ಧರ್ಮ ಮಮ, ನನ್ನ ಧರ್ಮ. ಗೀತಾ ಮಮ ಧರ್ಮ. ಉಪಕ್ರಮ ಉಪಸಂಹಾರ ಒಂದೇ ರೀತಿ ಇರಬೇಕು. ಈ ಕೊನೆಯಲ್ಲಿ ಉಪಸಂಹಾರ ಹಾಗೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಮುಂದೆ ಹೋಗೋಣ. ವಿಧೇರಜ್ಞಾನೇನ ದ್ರವಿಣ ವಿರಹೇಣಾಲಸತಯ ವಿಧೇಯ ಶಕ್ತ್ಯತ್ವಾತ್ ತವ ಚರಣಯೋರ್ಯಾಚ್ಯುತಿರಭೂತ್ ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಇದು 3 ಶ್ಲೋಕಗಳಲ್ಲಿ ಅನುಸ್ಯೂತವಾಗಿ ಹೇಳಿದ್ದಾರೆ ಗುರುಗಳು. ಕುಪುತ್ರ ಜಾಯೇತ, ಕುತ್ಸಿತ ಪುತ್ರ, ಕೆಟ್ಟ ಮಗ, ಭ್ರಷ್ಟಪುತ್ರ. ಮಾತಾ ಹೇಳೋ ಪದಾನೆ ಭ್ರಷ್ಟಪುತ್ರ. ಅಯ್ಯೋ ನಾವು ಪೆತ್ತೇನೆ ಅನ್ನೋರು. ಏನೋ ಪುತ್ರ. ಕುಪುತ್ರ ಜಾಯೇತ, ಹುಟ್ಟಬಹುದೇನೋ ಅಮ್ಮ.
ಕ್ವಚಿದಪಿ ಯಾವತ್ತೂ ಕೂಡ ಕುಮಾತಾನ ಭವತಿ, ಕೆಟ್ಟ ತಾಯಿ ಅನ್ನೋಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಏನಿದಕ್ಕೆ ಪ್ರಮಾಣ ಅಂದರೆ ವಿಧೇಹೇ ಅಜ್ಞಾನೇನ ದ್ರವಿಣ ವಿರಹೇಣ ಆಲಸತೆಯ ವಿಧೇಯ ಅಶಕ್ಯತ್ವಾತ್ ತವ ಚರಣಯೋ ಯಾಚ್ಯುತಿ ಅಭೂತ್ ತತ್ ಏತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೇ ಅಂದರು. ಹೇ ಜನನಿ, ತಾಯಿ, ಸಕಲೋದ್ಧಾರಿಣಿ, ಎಲ್ಲರನ್ನೂ ಉದ್ಧಾರ ಮಾಡೋಳೆ, ಶಿವೇ, ಎಲ್ಲರಿಗೂ ಕೂಡ ಶಿವವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು, ಶುಭವಾದದ್ದನ್ನು ತರೋಳೆ. ವಿಧೇರಜ್ಞಾನೇನ, ವಿಧಿ ಅಂದರೆ ಹೀಗೆ ಮಾಡಬೇಕು ಕೆಲಸ ಅನ್ನೋದೊಂದು ವಿಧಿ, ಅದು ಹೀಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದು ವಿಧಿಯ ಅಜ್ಞಾನ. ವಿಧೇಹೇ ಅಜ್ಞಾನೇನ ದ್ರವಿಣ ವಿರಹೇಣ, ದ್ರವಿಣ ಅಂದರೆ ನಮಗೆ ಗೊತ್ತಿರೋ ದ್ರವಿಣ ದುಡ್ಡು ಅಂತ, ಇನ್ನೊಂದು ಅರ್ಥ ದ್ರವಿಣಕ್ಕೆ ಶಕ್ತಿ ಅಂತ. ನಮಗೆ ತಾಯಿಯ ಒಂದು ಕೈಂಕರ್ಯವನ್ನು ಮಾಡೋದಕ್ಕೆ ಶಕ್ತಿ ಇಲ್ಲ. ಷೋಡಶೋಪಚಾರ ಪೂಜೆ, ಚತುಷ್ಷಷ್ಟ್ಯುಪಚಾರ ಪೂಜೆ, ಅಷ್ಟೋತ್ತರ ಶತ ಉಪಚಾರ ಪೂಜೆ, ಈ ರೀತಿ ಎಷ್ಟೆಷ್ಟೋ ಪೂಜೆಗಳು ನಮಗೆ ಗೊತ್ತಿರೋ ಧ್ಯಾಯಾಮಿ ಆವಾಹ್ಯಾಮಿ. ಅದು ಮಡಿನೋ ಮಡಿ ಇಲ್ವೋ, ಅಮಂತ್ರವೋ ಸುಮಂತ್ರವೋ ದುರ್ಮಂತ್ರವೋ ಹೇಗೋ ಮಾಡ್ತೀವಿ. ದ್ರವಿಣ ವಿರಹೇಣ. ಇನ್ನೊಂದು ತುಂಬ ಮುಖ್ಯವಾದದ್ದನ್ನು ಹೇಳಿದ್ರು, ಆಲಸತೆಯ, ಸೋಂಬೇರ್ತನ. ಮಾತಾ ಅದನ್ನು ಬೈಯೋರು ನಮಗೆಲ್ಲ, ಸೋಂಬೇರಿ, ಮಾಡೋದಕ್ಕೆ ಬರೋದಿಲ್ಲ ನಿನಗೆ ಅಂತ. ಆಮೇಲೆ ವಿಧೇಯ ಅಶಕ್ಯತ್ವಾತ್, ವಿಧೇಯ ಅಂದರೆ ಕರ್ತವ್ಯ, ಪ್ರಾಪ್ಯ ಅಂತ, ಯಾವುದನ್ನು ಮಾಡಬೇಕೋ ಅದು. ವಿಧೇಯ ಅಶಕ್ಯತ್ವಾತ್, ಮಾಡಬೇಕಾದ್ದನ್ನು ಮಾಡೋದಕ್ಕೆ ಇಲ್ಲದೆ ಇರುವಂಥ ಶಕ್ತಿಯಿಂದ. ಇವೆಲ್ಲದರಿಂದ ತವ ಚರಣಯೋ ಚ್ಯುತಿ ಯಾ ಅಭೂತ್, ನಿನ್ನ ಆ ಚರಣಗಳ ಚ್ಯುತಿ ಬಿಡುವಿಕೆ ಯಾವುದಾಯಿತೋ ತತ್ ಏತತ್ ಕ್ಷಂತವ್ಯಂ, ಇದನ್ನು ಎಲ್ಲ ದಯವಿಟ್ಟು ಕ್ಷಮಿಸಮ್ಮ. ಇವು ಶುರು ಮಾಡಿದಾಗಲೇ ನ ನ ನ ಅಂತ ಸ್ಟಾರ್ಟ್ ಮಾಡಿದ್ರು. ಯಾರ ಹತ್ರನಾದರೂ ನಾವು ಸಾರಿ ಕೇಳಬೇಕಾದ್ರೆ ಹೇಗೆ ಶುರು ಮಾಡಬೇಕು ಗೊತ್ತಾಗೋದಿಲ್ಲ. ಗದ್ಗತಿತವಾದಂಥ ಒಂದು ಸ್ವರದಲ್ಲೇ ಶುರು ಮಾಡ್ತಾರೆ ಗುರುಗಳು. ಇಲ್ಲಿ ಅಲ್ಲೇ ನೋಡ್ಬೋದು, ತತ್ ಏತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ. ಯಾಕಂದರೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಹುಟ್ಟಿದ ತಕ್ಷಣ ನಮಗೆ ಗೊತ್ತಿರುತ್ತಾ ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಗೊತ್ತಿರಲ್ವಲ್ಲ ತಾಯಿ. ತಾಯಿಗೆಲ್ಲ ಗೊತ್ತಿರುತ್ತೆ. ಏನೋ ಚಿಕ್ಕ ಅಪರಾಧ ಮಾಡ್ದ ಮಗ ಅಂತ ಬಿಟ್ಟು ಬಿಡಬೇಡ, ನೀನು ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೆ. ಮಾತೆಯ ಸನ್ನಿಧಿಯಲ್ಲಿ ಆ ಸನ್ನಿಧಿ ಬಲ, ಸನ್ನಿಧಿ ಸಿಗಬೇಕಾದ್ರೆ ಏನೇನೋ ವ್ಯಾಜಗಳು ಹೇಳಿದ್ವಿ. ಮಾತಾ ಮನೇಲಿ ಕಷ್ಟ, ಎಕ್ಸಾಮ್ ಇದೆ, ಸ್ಕೂಲ್ ಹೋಗಬೇಕು, ಕ್ಲಾಸ್ ಇದೆ, ಸುಸ್ತಾಗಿದೆ, ತಲೆನೋವು, ಕತೆ ಬೇಕಾದಷ್ಟು ಹೇಳಿದ್ವಿ. ಹೇಳಿ ಅವ್ರು ಕರೆದ್ರು, ನೋಡಿದ್ರು, ಕೇಳಿದ್ರು, ಬಿಟ್ಬಿಟ್ವಿ. ಇವಾಗ ಆ ಸನ್ನಿಧಿ ತಿರ್ಗಾ ನಮಗೆ ಸಿಗೋದು ಭಾರಿ ಕಷ್ಟ. ಆದ್ದರಿಂದ ಅವ್ರ ಹತ್ರ ಕ್ಷಮೆ ಕೇಳೋಣ. ಆಲಸ್ಯದಿಂದೇನೋ ಹೀಗೆ ಗುರುಗಳ ಹತ್ರ ಇರಬೇಕು ಅನ್ನುವಂಥ ಒಂದು ಧ್ಯೇಯ ಧ್ಯಾನ ಇಲ್ಲದೇ ಇರೋದ್ರಿಂದನೋ ನಾವು ಹೀಗೆಲ್ಲ ಮಾಡಿದ್ವಿ, ಕ್ಷಮಿಸಮ್ಮ. ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ. ಆ ಪದ ತುಂಬ ಚೆನ್ನಾಗಿದೆ. ಸಕಲೋದ್ಧಾರಿಣಿ ಅಂದರು. ಆ ಬ್ರಹ್ಮಕೀಟ ಜನನಿ, ಎಲ್ಲರನ್ನೂ ಉದ್ಧಾರ ಮಾಡೋಳು. ನಿನಗೆ ಪಕ್ಷಪಾತ ಇಲ್ಲ ತಾಯಿಗೆ. ಹೇಳ್ಬೋದು, ಚಿಕ್ಕ ಮಗನ ಕಂಡ್ರೆ ತಾಯಿಗೆ ತುಂಬ ಇಷ್ಟ, ದೊಡ್ಡ ಮಗನ ಕಂಡ್ರೆ ಸ್ವಲ್ಪನೇ ಕಮ್ಮಿ ಇಷ್ಟ ಅಂತ. ಆ ರೀತಿ ಇಲ್ಲ. ಎಲ್ಲ ಯಾರ ಮೇಲಾದರೂ ತಾಯಿಯ ವಾತ್ಸಲ್ಯ ಅನ್ನೋದು ಒಂದಾಗೇ ಇರುತ್ತೆ. ಅದನ್ನು ನಾವು ಮಾತೆಯಲ್ಲಿ ನೋಡಿದ್ದೀವಿ. ಹೊಸದಾಗಿ ಬಂದವ್ರ ಮೇಲೂ ಅಷ್ಟೇ ಪ್ರೀತಿ ತೋರಿಸೋರು, ಹಳೆಯ ಸ್ಟೂಡೆಂಟ್ಸ್ ಇದ್ರೂ ಅವ್ರ ಮೇಲೂ ಅಷ್ಟೇ ಪ್ರೀತಿ ತೋರಿಸೋರು. ಅದರಿಂದ ಕ್ಷಂತವ್ಯ. ಮುಂದೆ ಓದೋಣ. ಪೃಥಿವ್ಯಾಂ ಪುತ್ರಾಸ್ತೆ ಜನನಿ ಬಹವಃ ಸಂತಿ ಸರಲಾಃ ಪರಂ ತೇಷಾಂ ಮಧ್ಯೆ ವಿರಲತರಲೋಯಂ ತವ ಸುತಃ ಮದೀಯೋಯಂ ತ್ಯಾಗಃ ಸಮುಚಿತಮಿದಂ ನೋ ತವ ಶಿವೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ. ಅಮ್ಮ, ಪೃಥಿವ್ಯಾಂ ತವ ಪುತ್ರಾಃ ಸರಲಾಃ ಬಹವಃ ಸಂತಿ ಪರಂ ತೇಷಾಂ ಮಧ್ಯೆ ಅಹಂ ವಿರಲತರಲಃ.
ನಿನ್ನ ಈ ಭೂಮಿಯಲ್ಲಿ ನಿನ್ನ ಪುತ್ರರು ಯಾರಿದ್ದಾರೋ ಎಷ್ಟೋ ಜನ ಸರಳರಾದವರು, ತುಂಬ ಧಾರಾಳವಾಗಿ ಒಂದು ಸಿಂಪಲಿಸ್ಟಿಕ್ ಲೈಫ್ ಆ ರೀತಿ ಇರೋವಂಥವ್ರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ನಾನೊಬ್ಬ ಇದ್ದೀನಿ. ನಾನು ಇಂಥವನು ವಿರಲ ತರಲಹ ಅಂದರು. ತುಂಬ ಮೃದುವಾಗಿ ದುರ್ಲಭವಾಗಿರುವಂಥ ತರಳಹ, ಸರ್ಕ್ಯಾಸ್ಟಿಕ್ಕಾಗಿ ಬೈತಾರೆ. ವಿರಲ ತರಲಹ, ವಿರಲ ಅಂದರೆ ತುಂಬ ಮೃದುವಾಗಿರೋದು ಅಂತ ಒಂದು ಅರ್ಥ. ಇನ್ನೊಂದು ವಿರಳ ಅಂದರೆ ದುರ್ಲಭವಾದದ್ದು. ಅಹಂ ವಿರಲಶ್ಚ ತರಲಶ್ಚ. ತರಳ ಅಂದರೆ ತುಂಬ ಚಡಪಡ ಅಂತ ಎಲ್ಲೆಲ್ಲೋ ಓಡಾಡೋದು. ದುರ್ಲಭವಾಗಿ ಈ ರೀತಿ ಓಡಾಡೋನು ನಾನಮ್ಮ ಅಂತ. ಅಂದರೆ ಚೆನ್ನಾಗಿ ನಿನ್ನ ಕೈಗೆ ಸಿಗದೆ ನಾನು ಊರೆಲ್ಲ ಓಡಾಡೋನು. ವಿರಲ ತರಲಹ ಅಯಂ ತವ ಸುತಃ, ಈ ನಿನ್ನ ಮಗ. ಆದ್ದರಿಂದ ಮದೀಯೋಯಂ ಯಹ ತ್ಯಾಗ ನ ಉಚಿತ. ಯಾವುದು ತಾವತ್ಯಾಗ, ನಿನ್ನನ್ನು ಬಿಟ್ಟುಬಿಟ್ನಲ್ಲ ಅದು ನ ಉಚಿತ. ನನಗೆ ಅರ್ಥ ಆಗಿದೆ ಇವಾಗ. ನಿನ್ನನ್ನು ನಾ ಬಿಟ್ಟಿದ್ದು, ನಿನ್ನ ತ್ಯಾಗ ಮಾಡಿದ್ದು ತಪ್ಪು. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ಪುತ್ರನು ಹುಟ್ಟಬೋದು, ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ. ಅತಃ ಕ್ಷಂತವ್ಯ, ಆದ್ದರಿಂದ ಕ್ಷಮಿಸಬೇಕು. ಅಯ್ಯೋ ಫೂಲ್ ಅನ್ನೋ ಬೈಯವ್ರ ಮಾತು. ಅವರೇ ಕರೆದು ಪ್ರಸಾದ ಕೊಟ್ಟು ಕೂರಿಸಿ, ನೋಡು ಅದೆಲ್ಲ ಗೊತ್ತಿಲ್ಲ, ನೀನು ಆಫೀಸು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಾ, ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಪ್ರಸಾದ ಇಟ್ಟಿರ್ತೀನಿ ಅನ್ನೋರು ಮಾತು. ಆದರೆ ನಾವು ಮಾತಾ ಕರೀತಾರೆ, ಕಷ್ಟ, ಅಲ್ಲಿವರೆಗೂ ಹೋಗಬೇಕು, ರಾತ್ರಿ ಆಗಿಬಿಡುತ್ತೆ ಅಂತ ಬಿಟ್ಟು ಬಿಡ್ತಿದ್ವಿ. ಅಥವಾ ರಾಧಾ ಕಲ್ಯಾಣ, ರುಕ್ಮಿಣಿ ಕಲ್ಯಾಣನೋ ಎಂಥದಕ್ಕೋ ಚಕ್ಕರ್ ಹಾಕೋದ್ರಲ್ಲಿ ನಂಬರ್ 1 ವಿರಲ ತರಲೋಯಂ ತವ ಸುತಃ ಅಂದಾಗ ಜ್ಞಾಪಕ ಬಂತು. ಬೇಕಾದಷ್ಟು ಓಡಾಡಿದ್ದೀವಿ ಜೀವನದಲ್ಲಿ. ಮದೀಯೋಯಂ ತ್ಯಾಗ ಸಮುಚಿತಂ ನ, ಉಚಿತವಾದದ್ದಲ್ಲಮ್ಮ ನಾನು ಮಾಡಿದ್ದು ಈ ತ್ಯಾಗ. ಬೇರೆ ಏನನ್ನೋ ಬಿಟ್ಟು ನಿನ್ನ ಸನ್ನಿಧಿಯಲ್ಲಿ ಇರಬಾರ್ದಾಗಿತ್ತ? ಅವಾಗ ಬುದ್ಧಿ ಬಂದಿದ್ರೆ ಇವಾಗ ಏನು ಮಾಡೋದಕ್ಕಾಗುತ್ತೆ? ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ ತ್ವದನುಸರಣಂ ಕ್ಲೇಶಹರಣಂ. ನೀವು ತೋರಿಸಿದ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಜಗನ್ಮಾತರ್ಮಾತಸ್ತವ ಯದಿ ತವ ಚರಣ ಸೇವಾ ನರಚಿತ ನವಾದತ್ತಂ ದೇವಿ ದ್ರವಿಣಮಪಿ ಭೂಯಸ್ತವ ಮಯ ತಥಾಪಿ ತ್ವಂ ಸ್ನೇಹಂ ಮಯಿ ನಿರುಪಮಂ ಯತ್ ಪ್ರಕುರುಷೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಈ ಒಂದು ವಿಷಯನೇ ನಿನ್ನಲ್ಲಿ ನೀನು ಕುಮಾತ ಅಥವಾ ಎಲ್ಲೂ ಕೂಡ ತಾಯಿ ಕೆಟ್ಟವಳು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಪ್ರಮಾಣಿಸಿ ಹೇಳುತ್ತೆ. ಜಗನ್ಮಾತಃ, ಹೇ ಮಾತಃ, ತಾಯಿಯೇ, ಬರೀ ನನ್ನ ತಾಯಿ ಅಲ್ಲ, ಜಗನ್ಮಾತಃ, ಲೋಕಕ್ಕೆಲ್ಲ ತಾಯಿ ಆದವಳೆ. ತವ ಚರಣ ಸೇವಾ ಮಯಾನ ರಚಿತ, ನಿನ್ನ ಚರಣ ಸೇವೆಯನ್ನು ನಾನು ಮಾಡಲಿಲ್ಲಮ್ಮ. ಸರಿ ಹೋಗಲಿ, ಮಾತಾ ಹೇಳೋರು ದುಡ್ಡೇ ಕಾಸೆ ಕೊಡಿ, ಫೈನ್ ತಗೊಳ್ಳೋರು ಮಾತಾ ಸ್ಟೆಲ್ಲ ಮರೀಸಲ್ಲಿ. ಅವರು ಫೈನ್ ಟೀಚರ್ ಅಂತಾನೆ ಒಂದು ಹೆಸರು. ಚೆನ್ನಾಗಿದೆ ಅಲ್ವಾ ಹೆಸರು ಅಂತ ಕೇಳೋರು ಮಾತಾ. ಫೈನ್ ಅಂದರೆ ಆ ದೊಡ್ಡ ಫೈನು. ಮಾತಾ ತೊಗೊಂಡಿದ್ದು ಫೈನ್ ಟೀಚರ್, ಆ ಥರ ಹೆಸರು. ಅಥವಾ ಮಾತೆಗೆ ನಾವು ದ್ರವಿಣಮಪಿ ಭೂಯ ನ ದತ್ತಂ, ತುಂಬ ಜಾಸ್ತಿ ದುಡ್ಡು ಅಂದರೆ ಇಲ್ಲಿ ಮನಿ ಆ್ಯಂಡ್ ಮನಿ ಈಸ್ ವರ್ತ್, ಆ ರೀತಿ ಅಂತ ಅರ್ಥ. ಏನಾದರೂ ಒಂದು ಉಡುಪೋ ಅಥವಾ ಯಾವುದಾದ್ರೂ ಒಂದು ಬೇರೆ ವಸ್ತುವೋ, ತಾಯಿಗೆ ಬೇಕಾಗಿರುವಂಥ ವಸ್ತು ಯಾವುದನ್ನು ಕೊಟ್ಟಿಲ್ಲ. ನವಾದತ್ತಂ ದೇವಿ ಭೂಯ, ಪುನಃ ಪುನಃ ತಿರ್ಗಾ ನಾನು ನಿನ್ನ ಸೇವೆಯನ್ನು ಮಾಡೋದಕ್ಕೆ ಯಾವ ವಸ್ತುಗಳನ್ನು ಕೂಡ ಕೊಟ್ಟಿಲ್ಲ. ತಥಾಪಿ ಏವಂ ಸತ್ಯಪಿ, ಈ ರೀತಿ ಇದ್ದರೂ ಕೂಡ ತ್ವಂ ನಿರುಪಮಂ ಸ್ನೇಹಂ ಮಯಿ ಯತ್ ಪ್ರಕುರುಷೆ ಅಂತ ಅಂದರು. ಪ್ರಕರ್ಷೇಣ ಕುರುಷೆ, ನನ್ನಲ್ಲಿ ನೀನು ಒಂದು ಕೃಪೆಯನ್ನು ತೋರಿಸ್ತಿಲ್ಲ. ನಿರುಪಮಂ ಸ್ನೇಹಂ, ಈ ರೀತಿ ಇನ್ನೊಬ್ಬರ ಸ್ನೇಹವನ್ನು ಅಥವಾ ಪ್ರೀತಿಯನ್ನು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಸ್ನೇಹವನ್ನು ತೋರಿಸ್ತಿಲ್ಲ. ಆದ್ದರಿಂದ ನಾನು ಧೈರ್ಯವಾಗಿ ಹೇಳ್ತೀನಿ, ಕುಪುತ್ರ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ.
ದೇವಿಯ ಸೇವೆಯನ್ನು ಮಾಡದೇ ಇರೋವಂಥ ಒಬ್ಬ ಭಕ್ತ ತಾಯಿ ಹತ್ರ ಹೋಗಿ ಇದನ್ನು ಹೇಳ್ತಾ ಇದ್ದಾನೆ, ನಾನು ಇಂಥವನಾದ್ರೂ ನನ್ನ ಮೇಲೆ ನಿನ್ನ ಕೃಪೆ ಇದೆಯಲ್ಲಮ್ಮ. ಎಷ್ಟು ತಪ್ಪಿಸ್ಕೊಂಡ್ರು ಮಾತಾ ಫೋನ್ ಮಾಡಿ ಕರೆದು ಬೈದು ಕರೆಯೋರು, ಏಯ್ ಬಾರೋ ಅನ್ನೋರು. ಇಲ್ಲ ಮಾತಾ ಇವತ್ತು ಹೀಗಾಗಲ್ಲ ಹಾಗಾಗಲ್ಲ ಅಂದರೆ ನಾಳೆ ಬಾ. ಇಲ್ಲ ಮಾತಾ ನಾಳೆನೂ ಆಗಲ್ಲ, ಅದೆಲ್ಲ ಗೊತ್ತಿಲ್ಲ, ಬಂದ್ಬಿಟ್ಟು ತಲೆ ತೋರಿಸ್ಬಿಟ್ಟು ಹೋಗು ಅನ್ನೋರು. ಅವ್ರಿಗೇನಾಗಬೇಕಾಗಿತ್ತು ಮಾತಾಗೆ? ಅವ್ರು ಹೇಳೋರು, ಪುತ್ರ ಸ್ನೇಹ ಜಾಸ್ತಿ ನನಗೆ, ನಿಮ್ಮನ್ನೆಲ್ಲ ಇಟ್ಕೊಂಡಿದ್ದೀನಿ. ಏನದು ನಮ್ಮ ಗೀತೆಯಲ್ಲಿರುವಂಥ ಅಸಕ್ತಿರನಭಿಶ್ವಂಗ ಪುತ್ರದಾರ ಗೃಹಾದಿಷು, ಅದನ್ನು ಹೇಳೋರು ಮಾತು. ಈ ಪುತ್ರದಾರ ಗೃಹಾದಿಷು ಅಸಕ್ತಿ, ನಾನು ಆಸಕ್ತಿ ಇಟ್ಕೊಂಡಿದ್ದೀನಿ. ಅಯ್ಯೋ ಪಾಪ ಮಕ್ಕಳು ಬರ್ತಾರೆ ಕಾಯೋರು ಮಾತು. ನಾನು ನೋಡಿದ್ದೀನಿ ಎಂಥ ಸುಸ್ತಾಗಿದ್ದರು, ಅವ್ರು ಕೊಟ್ಟಿರೋ ಮಾತನ್ನು ಅವರು ಖಂಡಿತವಾಗ್ಲೂ ಹಿಂದೆ ತಗೊಳ್ತಿರ್ಲಿಲ್ಲ. ಮಕ್ಕಳು ಬರ್ತಾರೆ ಕಾಯೋರು ಮಾತು. ಆ ಮಧ್ಯಾಹ್ನ ಚೆನ್ನಾಗಿ ಮಜ್ಜಿಗೆ, ಕುಕುಂಬರ್ ಅಥವಾ ಟೊಮ್ಯಾಟೊ ಇದನ್ನೆಲ್ಲ ಕೊಟ್ಟರು. ಮಜ್ಜಿಗೆ ಕೊಟ್ಟು ಕುಡಿದು ನೋಡು ಸರಿ ಇದೆಯಾ ಅಂತ. ಸ್ವಲ್ಪ ಸರಿ ಇದೆ ಅಂದರೆ ಕಣ್ಣು ಮುಚ್ಚು ಅಂತ ಹೇಳಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಗಂಗೆಯ ಚಯಮುನೆಯ ಚೈವ ಮಾಡಿ ಕೊಡೋರು. ಈ ನಿರುಪಮಂ ಸ್ನೇಹಂ, ಅನುಪಮವಾದಂಥ ಆ ಪ್ರೀತಿ ಯಾರಾದರೂ ಈ ಕೊಡೋದಕ್ಕಾಗತ್ತ ನಮಗೆ? ತ್ವಯಿ ನಿರುಪಮಂ ಮಯಿ ನಿರುಪಮಂ ಯತ್ ಪ್ರಕುರುಷೇ ಕುಪುತ್ರ. ಅಂಥ ಭ್ರಷ್ಟಪುತ್ರರು ಒಂದು ಸಲ ಹೋಗ್ಬಿಟ್ಟು ಮಾತಾ ನೀವು ಹೇಗಿದ್ದೀರಾ ಕೇಳಿಲ್ಲ ನಾವು. ಹೋಗಲಿ ಮಾತಾಗಿ ಏನಾದರೂ ಬೇಕಾ ಯೋಚನೆ ಮಾಡಿ ಅದನ್ನು ಮಾಡಿಕೊಟ್ಟಿಲ್ಲ. ನಾನು ಹೇಳ್ತೀನಿ, ಇಲ್ಲಿರೋ ಒಂದಷ್ಟು ಜನ ಮಾಡಿದ್ದೀರಾ. ಆದರೆ ಮಾತಾ ಕರೆಯೋರು, ತಿರ್ಗ ಕರೆದು ಮಾಡಿಕೊಡೋರು. ತತ್ ಕ್ಷಂತವ್ಯ. ಅದರಿಂದ ತಾಯಿ ನನ್ನನ್ನು ಕ್ಷಮಿಸಮ್ಮ, ನಾನು ಈ ರೀತಿ ನಿನ್ನ ಸೇವೆಯನ್ನು ಮಾಡಲಿಲ್ಲ. ಪರಿತ್ಯಕ್ತ ದೇವ ವಿವಿಧ ವಿಧ ಸೇವಾ ಕುಲತಯ ಮಯಾ ಪಂಚಾಶೀತೇರಧಿಕಮಪನೀತೆ ತು ವಯಸಿ ನಿರ ಚೇನ್ಮಾತಸ್ತವ ಯಧಿ ಕೃಪಾನಾಪಿ ಭವಿತ ನಿರಾಲಂಬೋ ಲಂಬೋದರ ಜನನಿ ಕಂಯಾಮಿ ಶರಣಂ. ಇದೆ ಆ ಕಾಂಟ್ರವರ್ಷಿಯಲ್ ಶ್ಲೋಕ. ಹೇ ಮಾತಃ ಲಂಬೋದರ ಜನನಿ ಮಯ ದೇವಾಃ ಅಪಿ ವಿವಿಧ ವಿಧ ಸೇವಾ ಕುಲತಯ ಪರಿತ್ಯಕ್ತಾಃ ತವ ಕೃಪಾ ಯದಿ ಇದಾನೀಂ ನ ಭವಿತಾ ಚೇತ್ ಮಮ ಪಂಚಾಶೀತೇಃ ಅಧಿಕಂ ವಯಸಿ ಅಪನೀತೆ ಸತಿ ಅಹಂ ನಿರಾಲಂಬಃ ಭವಾಮಿ ತದಾ ಕಂ ಯಾಮಿ ಶರಣಂ. ಯಾವಾಗ ನಾನು ಆ ಸಮಯದಲ್ಲಿ ಯಾವಾಗ ಯಾರನ್ನ ಶರಣ ಹೋಗ್ಲಮ್ಮ? ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ, ನನಗೆ ಪರಿತ್ಯಕ್ತಾಹ ದೇವಾಹ, ಬೇರೆ ಬೇರೆ ದೇವತಾಂಶಗಳು ಯಾರಿದ್ದಾರೋ ಅವ್ರನ್ನೆಲ್ಲ ವಿವಿಧ ವಿಧ ಸೇವಾಕುಲತೆಯ ಪರಿತ್ಯಕ್ತಾಹ. ಒಬ್ಬೊಬ್ಬರಿಗೆ ಒಂದು ರೀತಿ ಮಾಡಬೇಕು ಪೂಜೆನ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಮಾಡಬೇಕು ಪೂಜೆನ ಎನ್ನುವಂಥ ಭಯದಿಂದ ಬಿಟ್ಟುಬಿಟ್ಟೆ. ತವ ಚರಣವು ತವ ಹಿ ಚರಣಾವೇವ ನಿಪುಣವು ಅಂತ ಹೇಳಿದ್ರು ಭಗವತ್ಪಾದರು. ಬೇರೆಯವರೆಲ್ಲ ಅಭಯ ವರದಗಳನ್ನು ಹಿಡ್ಕೊಂಡಿರ್ತಾರೆ, ನಿನ್ನ ಚರಣಗಳೇ ಸಾಕಮ್ಮ ಈ ಸುಖವನ್ನು, ಆನಂದವನ್ನು, ನೆಮ್ಮದಿಯನ್ನು, ನಿಜವಾದಂಥ ಕೃಪೆಯನ್ನು ಕೊಡೋದಕ್ಕೆ. ಆದ್ದರಿಂದ ಅವ್ರನ್ನೆಲ್ಲ ಬಿಟ್ಟು ನಾನು ನಿನ್ನನ್ನೇ ಹಿಡಿದಿದ್ದೀನಿ. ನಿನ್ನನ್ನು ಹಿಡಿದಿದ್ದೀನಿ ಅಂತಲೂ ವ್ಯಕ್ತವಾಗಿ ಹೇಳಲಿಲ್ಲ. ಬೇರೆ ಬೇರೆ ಸೇವೆಗಳನ್ನು ಅವ್ರ ಹತ್ರ ಮಾಡಬೇಕು, ಭಯವಾಗುತ್ತೆ ಅಂತ ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ದೀನಿ. ಈಗ ನೌ ದಿಸ್ ಪಾಯಿಂಟ್, ಸದ್ಯದಲ್ಲಿ ಸಹಸ ಎಟ್ ಒನ್ಸ್ ತವ ಕೃಪಾ ಯದಿ ನ ಭವಿತ, ನಿನ್ನ ಕೃಪೆ ಅನ್ನೋದು ನನ್ನ ಮೇಲೆ ಆಗಲಿಲ್ಲ ಅಂದರೆ ಮಯ ಪಂಚಾಶೀತೇರಧಿಕಂ ಅಪನೀತೆ ತು ವಯಸ್ಸಿ, ಸ್ವಲ್ಪ ಜಾಸ್ತಿ, ಇದು ಸುಮ್ಮನೆ ಒಂದು ತೋರುವಿಕೆ ಅಷ್ಟೇ. ಅಂದರೆ 80-85 ವಯಸ್ಸಾದ ಮೇಲೆ ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ದ್ರಷ್ಟಾಚ ದಂತಾವಳಿ, ಈ ರೀತಿ ಆದಾಗ ತಲೆ ಸರಿ ಇಲ್ಲ, ಮಾತು ಸರಿಯಾಗಿ ಬರ್ತಿಲ್ಲ, ಯೋಚನೆಯೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ, ಹೇಗಿದ್ದರೂ ಬೇರೆ ದೇವತೆಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದೀನಿ. ಆ ಸಮಯದಲ್ಲಿ ನಿನ್ನ ಧ್ಯಾನ ಅನ್ನೋದು ನನಗೆ ಬರಲಿಲ್ಲ ಅಂದರೆ ಕಂ ಯಾಮಿ ಶರಣಂ, ಯಾರನ್ನು ಶರಣ ಹೊಂದಲಿಮ್ಮ ನಾನು?
ಕುಲಶೇಖರ ಆಳ್ವಾರರು ಕೂಡ ಇದರಲ್ಲಿ ಹೇಳ್ತಾರೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಂತಹ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಪ್ರಾಣ ಪ್ರಯಾಣ ಸಮಯದಲ್ಲಿ ನಿನ್ನ ಸ್ಮರಣೆಯನ್ನು ನಾನು ಇವಾಗಲೇ ಮಾಡೋದಿಲ್ಲ, ಆವಾಗ ಜ್ಞಾಪಕ ಬರ್ತೀಯ ಅಂತ ಏನು ಗ್ಯಾರಂಟಿ ಏನು? ಆದ್ದರಿಂದ ಈಗ ನನ್ನ ಮಾನಸ ರಾಜಹಂಸನು ನಿನ್ನ ಪಾದ ಎನ್ನೋ ಪಂಜರದಲ್ಲಿ ಹೋಗಿ ಸೇರಲಿ. ಯಾಕಂದರೆ ಆ ಸಮಯದಲ್ಲಿ ನಮಗೆ ಚೇತನ ವಸ್ತುಗಳು ಯಾವುವು, ನಾವು ಯಾರು, ಎಲ್ಲಿದ್ದೀವಿ, ಏನು ಮಾಡ್ತೀವಿ, ಸ್ವಲ್ಪ ಜ್ವರ ಬಂದರೆ ತಲೆನೋವು ಬಂದ್ರೇ ನಮಗೆ ಏನು ಮಾಡ್ತೀವಿ ಗೊತ್ತಾಗಲ್ಲ. ಪ್ರಾಣ ಹೋಗೋ ಸಮಯದಲ್ಲಿ ಅದನ್ನೇ ಪಂಚಾಶೀತೇರಧಿಕಮಪನೀತೇತು ವಯಸ್ಸಿ ಎಂದು. ಆ ಸಮಯದಲ್ಲಿ ಯಾವಾಗ ನಮಗೆ ನಮ್ಮ ಇಂದ್ರಿಯಗಳು ನಮ್ಮ ಮಾತು ಕೇಳೋದಿಲ್ವೋ ಅಂಥ ಸಮಯದಲ್ಲಿ ಕಮ್ಯಾಮಿ ಶರಣಂ, ಯಾರನ್ನು ಶರಣ ಹೊಂದಲಮ್ಮ, ಈಗ ನೀನು ಕಾಪಾಡಬೇಕು. ಆದ್ದರಿಂದ ಅಪ್ಪೋದಕ್ಕೆ ಇಪ್ಪೋದೇ ಚೊಲ್ಲಿ ಹೋಯ್ತೇನೆ, ಇವಾಗಲೇ ಹೇಳಿದ್ದೀನಪ್ಪ, ದಯವಿಟ್ಟು ಕಾಪಾಡು. ಇಲ್ಲಿ ಲಂಬೋದರ ಜನನಿ ಅನ್ನೋ ಒಂದು ಪದ ಹಾಕಿದ್ರು, ಲಂಬೋದರ ಜನನಿ. ಅದು ಕೇಳೋದಕ್ಕೆ ಚೆನ್ನಾಗಿದೆ ಪ್ರಾಸವಾಗಿ, ಆದರೆ ಯಾಕಪ್ಪ ಈ ಲಂಬೋದರ ಜನನಿ ಅಂತ ಯೋಚನೆ ಮಾಡಿದಾಗ ನಮ್ಮ ಲಂಬೋದರ ವಿಘ್ನರಾಜ, ವಿಘ್ನವನ್ನು ಹಾಳು ಮಾಡೋವಂಥವನು, ವಿಘ್ನವನ್ನು ಉಂಟು ಮಾಡೋವಂಥವನು, ವಿಘ್ನವನ್ನೆಲ್ಲ ನಿವಾರಣೆ ಮಾಡೋವಂಥವನು. ಅವನ ತಾಯಿ ಅಲ್ವಾ ನೀನು? ಈಗ ನನ್ನಲ್ಲಿ ಈ ಚ್ಯುತಿಗಳೆಲ್ಲ ಇದೆ, ಹಿಂದೆ ಹೇಳಿದ್ದೆಲ್ಲ. ನಾನು ನಿನ್ನನ್ನು ಧ್ಯಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನಿನ್ನ ಅನುಸರಣ ಮಾತ್ರ ಮಾಡ್ತೀನಿ. ತ್ವದನುಸರಣಂ ಕ್ಲೇಶಹರಣಂ, ಅದು ಮಾತ್ರ ಗೊತ್ತು. ಈ ನಾನು ಮಾಡದೇ ಇರುವಂಥ ಯಾವ ಸಾಧನೆಯೂ ಕೂಡ ನನಗೆ ವಿಘ್ನವಾಗದೇ ಇರಲಿ ಅಂತ ನಿನ್ನನ್ನು ಆ ಹೆಸರಲ್ಲಿ ಕರಿತಿದ್ದೀನಿ, ಜ್ಞಾಪಕ ಇಟ್ಕೋ. ಆಮೇಲೆ ನೀನು ಅವನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಹೇ ಲಂಬೋದರ ಜನನಿ ಕಮ್ಯಾಮಿ ಶರಣಂ. ಅದರಿಂದ ಈಗ ಇದಾನೀಂ ಕೃಪಾಂಕುರು, ಈಗ ನನ್ನ ಮೇಲೆ ಕೃಪೆ ಮಾಡು. ನಿನ್ನ ಅನುಪಮ ಕೃಪೆ ಇದೆ, ನನ್ನಲ್ಲಿದೆ. ಆವಾಗವಾಗ ನನ್ನನ್ನು ಕರೀತೀಯ, ನಿರರ್ಗಳವಾಗಿರಲಿ. ನಾನು ಎಂಥವನಪ್ಪ ಅಂತ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ. ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರ ನಿರಾತಂಕೋ ರಂಕೋ ವಿಹರತಿ ಚಿರಂ ಕೋಟಿ ಕನಕೈಃ ವರ್ಣೆ ಜಪವಿಧೌ. ಛೇ, ಎಂಥ ಜನರಪ್ಪ! ಜನ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ಜಪವನ್ನು ಈ ರೀತಿಯಲ್ಲಿ ಮಾಡಬೇಕು ಅಂತ ಜನರಿಗೆ ಗೊತ್ತಿಲ್ವಲ್ಲ ಅಂತ ದುಃಖ ಪಡ್ತಾರೆ ಇದರಲ್ಲಿ. ಅಮ್ಮ, ಹೇ ಜನನಿ, ಒಂದು ಒಳ್ಳೆ ಪದ. ಹೇ ಅಪರ್ಣೆ ಅಂದರು. ತವಾಪರ್ಣೆ ವರ್ಣೆ. ಹೇ ಅಪರ್ಣೆ, ಅಪರ್ಣ ಅನ್ನೋ ಒಂದು ಅದ್ಭುತವಾದ ನಾಮ ದೇವಿಗೆ. ಪರ್ಣ ಅಂದರೆ ಎಲೆಯನ್ನೂ ಕೂಡ ಸ್ವೀಕರಿಸದೆ ತಪಸ್ ಮಾಡಲು ದೇವಿ ಅನ್ನೋದಕ್ಕೆ ಅವಳಿಗೆ ಅಪರ್ಣ ಎಂಬುವಂಥ ನಾಮ ಬಂತು. ತಪಸ್ಸಿನ ವಿಷಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಯಾವ ತಪಸ್ಸು? ಮಾತಾ ಹೇಳುವಂಥ ತಪಸ್ಸೆ. ಕಾಮ ಕರ್ತೆ ರಹೋ ನಾಮ ಜಪತೆ ರಹೋ ನಾಮ ಧನ ಕಾ ಖಜಾನ ಬಡಾತೆ ರಹೋ. ಯಾವಾಗಲೂ ಹೇಳೋರು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ದೋಸೆ ಮಾಡಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ನಡ್ಕೊಂಡು ಹೋಗಬೇಕಾದ್ರೆ ಹೇಳಿ ಗೀತೆನ, ರಾಮನಾಮ ಹೇಳಿ, ಸದ್ಗುರುಪಾಹಿ ಹೇಳಿ ಅಂತ ಹೇಳೋರು ಮಾತು. ಅದರಿಂದ ಜಪನೀಯಂ ಜಪವಿಧೌ. ಜಪ ಅನ್ನೋದು ಒಂದು ದೊಡ್ಡ ತಪಸ್ಸು. ಅದು ಈ ಕಲಿಕಾಲದಲ್ಲೂ ಭಗವನ್ನಾಮ ಜಪವೇ ನಮಗೆ ಸಿದ್ಧಿಯನ್ನು ಕೊಡುತ್ತೆ ಅಂತ ಎಲ್ಲ ಎಷ್ಟೋ ಮಹನೀಯರು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಭಜ ಗೋವಿಂದಂ ಶುರು ಮಾಡಿದ್ರು ಭಗವತ್ಪಾದರು. ಹೇಳಿ, ನಾಮವನ್ನು ಹೇಳಿ. ಹೇಳಿದ್ರೆ ಏನಪ್ಪ ಆಗುತ್ತೆ? ಶ್ವಪಾಕಃ ಜಲ್ಪಾಕಃ ಮಧುಪಾಕೋಪಮಗಿರ ಭವತಿ. ಶ್ವಪಾಕಃ ಶ್ವಪಚ, ಚಂಡಾಲ, ನಾಯಿ ಮಾಂಸ ತಿನ್ನೋನು. ಜಲ್ಪಾಕಃ ಬಾಯಿಗೆ ಬಂದಿದ್ದು ಮಾತಾಡೋನು, ನಾನು ಅಧಿಕ ಪ್ರಸಂಗಿ. ಅವನು ಏನಾಗ್ತಾನೆ? ನಿನ್ನ ನಾಮವನ್ನು ಹೇಳ ಮಾತಾ 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 ಹೇಳ್ತಾ ಇದ್ರೆ ಏನಾಗ್ತಾನವನು? ಮಧುಪಾಕೋಪಮಗಿರಾಹ ಭವತಿ. ಚೆನ್ನಾಗಿ ಮಧು
ಆ ಒಂದು ಅಮೃತ ಜೇನು, ಆ ಜೇನನ್ನು ಚೆನ್ನಾಗಿ ಪಾಕ ಮಾಡಿದ್ರೆ, ಪಕ್ವವಾಗಿದ್ದರೆ ಆ ಪಾಕದ ಉಪಮ ಈಕ್ವಲ್ ಸಮವಾಗಿರುವಂಥ ಗಿರಾಹ ಮಾತಾಡೋದಕ್ಕೆ ಬಲ್ಲವನಾಗ್ತಾನೆ ಅಂಥವನು. ಇನ್ನೂ ಎಂಥವನು? ಇನ್ನೂ ಏನಾಗ್ತಾನೆ ಒಬ್ಬ? ರಂಕಃ ನಿರಾತಂಕಃ ಕೋಟಿ ಕನಕೈಹಿ ಚಿರಂ ವಿಹರತಿ. ರಂಕ ಅಂದರೆ ಯಾವನಿಗೆ ದುಡ್ಡಿಲ್ವ, ದರಿದ್ರನು ಅಂತ ಅರ್ಥ. ಅವನು ನಿರಾತಂಕವಾಗಿ ಯಾವ ಒಂದು ಯೋಚನೆ ಇಲ್ಲದೆ ಕೋಟಿ ಕನಕೈಹಿ ಕೋಟ್ಯಾಂತರ ರೂಪಾಯಿ ದುಡ್ಡಿಟ್ಕೊಂಡು ವಿಹರತಿ ಚಿರಂ ಬೇಕಾದಷ್ಟು ಕಾಲ ಚೆನ್ನಾಗಿ ಓಡಾಡ್ತಾನೆ. ಯಾವಾಗಪ್ಪ? ಯದಾ ತವ ಮನುವರ್ಣೆ ಕರ್ಣೆ ವಿಶತಿ ಸತಿ. ಮನು ಅನ್ನೋದನ್ನು ನಮ್ಮ ಈ ಇದರಲ್ಲಿ ನೋಡಿದ್ವಿ, ಕಮಲಜ ದಯಿತ ಅಷ್ಟದಲ್ಲಿ. ನಿನ್ನ ಅಧೀನವಾಗಿರುವಂಥ ಮಂತ್ರಗಳು ಅಂತ ಅರ್ಥ. ಮನು ಅಂದರೆ ಮಂತ್ರ, ಮನುವರ್ಣ ಅಂದರೆ ಮಂತ್ರಾಕ್ಷರಗಳು. ಈ ಮಂತ್ರಾಕ್ಷರಗಳು ಕರ್ಣೆ ವಿಶತಿ ಸತಿ, ಜಪವೂ ಮಾಡಬೇಡ ಅಂದ್ಬಿಟ್ರು. ಕಿವಿಯಲ್ಲಿ ಸುಮ್ಮನೆ ಬಿದ್ದರೆ ಅವಾಗ ಶ್ವಪಾಕ ಜಲ್ಪಾಕ ಮಧುಪಾಕವಾಗ್ತಾನೆ. ಆಮೇಲೆ ರಂಕಃ ದರಿದ್ರನು ಕೋಟ್ಯಾಧಿಪತಿ ಆಗ್ತಾನೆ. ಈ ಥರ ಇದ್ದಾಗ ನಿನ್ನ ಜಪವಿಧವನ್ನು ನ ಜಾನೀತೆ ಜನ, ಗೊತ್ತಿಲ್ಲ ಪಾಪ ಜನಕ್ಕೆ ನಿನ್ನ ಜಪವನ್ನು ಮಾಡಿದ್ರೆ ಈ ರೀತಿ ಆಗತ್ತೆ ಅಂತ ಗೊತ್ತಿಲ್ಲ. ತಿರ್ಗಾ ಕುಲಶೇಖರರು ಇದನ್ನೇ ಹೇಳ್ತಾರೆ. ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ಅಯ್ಯೋ, ವ್ಯಸನ ಅಭಿಮುಖ್ಯಂ ಅಂದರು. ವ್ಯಸನ ಅಂದರೆ ಕಷ್ಟ, ಕಷ್ಟದ ಕಡೆಯೇ ಮುಖ ಇರೋರು. ಎಷ್ಟು ಚೆನ್ನಾಗಿದೆ! ಕಷ್ಟದ ಕಡೆಯೇ ಮುಖ ಮಾಡಿಕೊಂಡಿರುವಂಥ ಈ ಜನರ ಒಂದು ಬುದ್ಧಿ ಹೇಗಿದೆಯಪ್ಪ! ತುಂಬ ಸುಲಭ. ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವ ಅಂತ ಹೇಳೋದು ಎಷ್ಟು ಸುಲಭ. ಇಷ್ಟು ಸುಲಭವಾದ್ರೂ ಕೂಡ ನಾಮವನ್ನು ಹೇಳೋಲ್ವಲ್ಲ. ಮಾತಾ 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 ಅಂತ ನಾವು ಸುಮ್ಮನೆ ಸುಳ್ಳು ಭಕ್ತಿ ಮಾತಾ ಹೇಳೋರು, ಮಹಾ ಸುಳ್ಳು ಭಕ್ತಿ. ಆ ಥರ ಮಾತಾ 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 ಸುಳ್ಳು ಭಕ್ತಿ ಹೇಳೋ ನಮಗೆ ಎಲ್ಲಾದರೂ ಒಂದು ಸಭೆಗೆ ಹೋದರೆ, ಓ ನೀವು ಅವ್ರ ಸ್ಟೂಡೆಂಟಾ, ನೀವು ಮಾತಾ ಸ್ಟೂಡೆಂಟ್, ತುಂಬ ಸಂತೋಷ ಬನ್ನಿ ಅಂತ ಏನು ಮರ್ಯಾದೆ, ಏನು ಒಂದು ಹೆಗ್ಗಳಿಕೆ, ಸುಳ್ಳು ಭಕ್ತಿ. ಇನ್ನು ನಿಜವಾದ ಭಕ್ತಿ ಮಾಡಿದರೆ ಎಲ್ಲಿರ್ಬೋದಾಗಿತ್ತು? ಆದ್ದರಿಂದ ಅಮ್ಮ ನಿನ್ನ ನಾಮವನ್ನೂ ಕೂಡ ನಾನು ಹೇಳಿಲ್ಲ, ಅಟ್ಲೀಸ್ಟ್ ಬೇಸಿಕ್ ಅಲ್ಲಿ ಹಿಂದೆ ಹೇಳಿದ್ರು ವಿವಿಧ ಉಪಚಾರಗಳನ್ನು ನಾನು ಮಾಡದೇ ಇದ್ದೆ ಅನ್ನೋದನ್ನೆಲ್ಲ ಹೇಳಿದ್ರು. ಇಲ್ಲಿ ನಿನ್ನ ನಾಮ ಜಪವನ್ನೂ ಮಾಡದೇ ಇದ್ದೆ ನಾನು, ನಾನೇ ಆ ಜನ. ಜಪನೀಯಂ ಜಪವಿಧೌ ನ ಜಾನೀತೆ, ನನಗೆ ಗೊತ್ತಿಲ್ಲ. ಅಯಂ ಜನಃ ನ ಜಾನೀತೆ, ನನಗೆ ಗೊತ್ತಿಲ್ಲಮ್ಮ. ಆದ್ದರಿಂದ ಪುನಃ ಕ್ಷಂತವ್ಯ ಅಹಂ. ಆಮೇಲೆ ಚಿತಾಭಸ್ಮಾಲೆ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಜಗತ್ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ಇಲ್ಲಿ ಸ್ವಲ್ಪ ಗುರುಗಳು ಫೆಮಿನಿಸ್ಟಿಕ್ ಆಗ್ತಾರೆ, ಬೈತಾರೆ ದೇವಿಯ ಗಂಡನನ್ನು. ಅವನು ಏನಮ್ಮ ಶಿವನ ಶ್ವಾಪ, ಅವನು ಚಿದಾಭಸ್ಮಾಲೇಪ ಗರಲಮಶನಂ ದಿಕ್ಪಟಧರ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶ. ಆದರೂ ಏನು ಭಜತಿ ಜಗದೀಶೈಕ ಪದವೀಂ, ಭಜತಿ ಜಗದೀಶೈಕ ಪದವಿ. ಜಗದೀಶ ಅಂತ ಹೇಳಿಸ್ಕೊಂಡಿದ್ದಾನೆ ಈ ಶಿವ. ಎಂಥವನು? ಪಕ್ಕದಲ್ಲಿ ಮುರಳಿಗುರು ಬಂದು ಬೈತಾರೆ ನಾನು. ಚಿದಾಭಸ್ಮಾಲೇಪ, ಆ ಒಂದು ಸ್ಮಶಾನದಲ್ಲಿರುವಂಥ ಭಸ್ಮವನ್ನು ಧರಿಸಿರೋನು. ಗರಲ ಮಶನಂ, ತಿನ್ನೋದೇನು ವಿಷ, ಅವನು ಊಟ ವಿಷ. ದಿಕ್ಪಟಧರ, ದಿಗಂಬರ, ದಿಕ್ ಏವ ಅಂಬರಂ ಯಸ್ಯ ಸಹ,
ದಿಕ್ಪಟ, ಪಟ ಅಂದರೆ ಬಟ್ಟೆ ಅಂತ ಅರ್ಥ. ದಿಕ್ಪಟಧರ, ದಿಕ್ಕೆಂಬುವಂಥ ಬಟ್ಟೆಯನ್ನು ಹಾಕ್ಕೊಂಡಿರೋನು. ಆಮೇಲೆ ಇನ್ನೇನು, ಜಟಾಧಾರಿ, ದೊಡ್ಡ ಜಟೆ. ಎಷ್ಟು ದಿನ ಆಯಿತು ತೊಳೆದು ಆ ಜಟೆಯನ್ನು, ಗಟ್ಟಿ ಗಟ್ಟಿಯಾಗಿದೆ ಅಂಥ ಜಟೆ, ಜಟಾಧಾರಿ. ಕಂಠೆ ಭುಜಗಪತಿ ಹಾರಿ, ಕಂಠದಲ್ಲೋ ಭುಜಗಪತಿ ವಾಸುಕಿಯನ್ನು ಸರ್ಪವಾಗಿ ಧರಿಸಿದ್ದಾನೆ. ಇನ್ನೂ ಎಂಥವನು, ಪಶುಪತಿ, ಹಳೇ ಎತ್ತು, ಆ ಎತ್ತು ಅವನಿಗೆ ವಾಹನ ಅಂಥವನು ಭಜತಿ. ಆದರೆ ಪಶುಪತಿ ಕಪಾಲಿ, ಕಪಾಲವನ್ನೆಲ್ಲ ತಲೆಯ ಒಂದು ಸ್ಕಲ್, ಆ ಒಳಗಡೆ ಇರುತ್ತಲ್ಲ ಮೆದುಳು, ಅಲ್ಲ ಕಪಾಲವೇ, ಬುರುಡೆಯನ್ನೆಲ್ಲ ಮಾಲೆಯಾಗಿ ಹಾಕ್ಕೊಂಡಿದ್ದಾನೆ. ಇನ್ನೂ ಏನು ಮಾಡ್ತಾನೆ, ಆ ಬುರುಡೆಯನ್ನೇ ಒಂದು ಭಿಕ್ಷಾಪಾತ್ರೆಯಾಗಿ ಹಿಡ್ಕೊಂಡಿದ್ದಾನೆ. ಕಪಾಲಿ. ಇನ್ನೂ ಎಂಥವನು, ಭೂತೇಶ, ಎಲ್ಲ ಸುತ್ತಮುತ್ತ ಇರೋದೆಲ್ಲ ಭೂತಗಣಗಳು. ಆದರೆ ಇವನು ಭಜತಿ ಜಗದೀಶ ಏಕ ಪದವಿ, ಅವನು ಜಗದೀಶನಂತಮ್ಮ. ನನಗನ್ಸುತ್ತೆ ತಾಯಿ, ಇಂಥವನು ಯಾಕೆ ಹೀಗಾದ ಅಂದರೆ, ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ನಿನ್ನ ಕೈಯನ್ನು ಹಿಡಿದ್ನಲ್ಲ ಆ ಶಿವ, ಮದುವೆ ಮಾಡಿಕೊಂಡಲ್ವಾ, ಆದ್ದರಿಂದ ಜಗದೀಶನಾಗಿದ್ದಾನೆ. ಜಗದೀಶನಾಗಿದ್ದರಿಂದ ಚಿದಾಭಸ್ಮಾಲೇಪ ಅನ್ನೋದು ಹೋಗ್ಬಿಡ್ತು. ಚೆನ್ನಾಗಿ ಥಳ 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 ಹೊಳೆಯುವಂಥ ಒಂದು ಶರೀರವಾದವನಾದ. ಗರಲ ಮಶನಂ, ತಿಂದುಬಿಡಲಿಲ್ಲ, ಗಂಟಲಲ್ಲೇ ಇಟ್ಕೊಂಡ. ಅದು ಒಂದು ಕಿಂತೆ ನೀಲಮಣಿ ಅಂತ ಕೇಳಿದ್ರು ಭಗವತ್ಪಾದರು. ಒಂದು ಒಳ್ಳೆ ಚೆನ್ನಾಗಿರುವಂಥ ನ್ಯಾಚುರಲ್ ಏನು ಮಣಿ, ಚೆನ್ನಾಗಿರುವಂಥ ಒಂದು ಆಭರಣವಾಯಿತು ಕಂಠದಲ್ಲಿ. ದಿಕ್ಪಟಧರ, ನೋಡೋದಕ್ಕೆ ದಿಗಂಬರ ಅಂದರೆ ಏನಪ್ಪ, ಸರ್ವರಲ್ಲೂ ವ್ಯಾಪ್ತನಾಗಿರುವಂಥ ಶಿವನಾದ. ದಿಕ್ಪಟಧರ ಜಟಾಧಾರಿ, ಜಟೆಯನ್ನು ಧರಿಸ್ತಾ, ಆ ಜಟೆ ವೇದಸ್ವರೂಪ. ಕಂಠೆ ಭುಜಗಪತಿ ಹಾರಿ, ಯಾರೂ ಕೂಡ ಹತ್ರನೂ ಸೇರಿಸೋದಿಲ್ಲ ಈ ಭುಜಗವನ್ನು. ಸರ್ಪ ಭುಜಸಾ ಗಚ್ಚತಿ, ಹಿಂಗೆ ಹಾಗೆ ಹಂಗೆ ಹಿಂಗೆ ಹೋಗುತ್ತೆ. ದ್ವಿಜಿಹ್ವ, ನಮ್ಮ ಮನಸ್ಸೇ ಅದು, ಅದನ್ನು ಕಂಟ್ರೋಲ್ ಮಾಡಿ ಹಿಡಿದಿದ್ದಾನೆ ಭುಜಗಪತಿ ಹಾರಿ. ಆಮೇಲೆ ಪಶುಪತಿ, ಎಂಥ ಪಶು ಅದು, ನೋಡೋದಕ್ಕೆ ಸುಮ್ಮನೆ ಯಾವುದೋ ಎತ್ತು, ವೇದಸ್ವರೂಪವಾದಂಥ ಎತ್ತು. ಧರ್ಮ, ಸತ್ಯ, ತಪಸ್ಸು, ಜ್ಞಾನ ಎಂಬುವಂಥ 4 ಕಾಲಗಳಿರುವಂಥ ಎತ್ತು, ತುಂಬ ಹಳೇದಾದಂಥ ಎತ್ತು. ಭುಜಗಪತಿ ಹಾರಿ ಪಶುಪತಿ ಕಪಾಲಿ. ಅಟ್ಲೀಸ್ಟ್ ನಮ್ಮ ತಲೆಯನ್ನಾದರೂ ಅವನ ಹತ್ರ ಹಿಡ್ಕೊಂಡಿದ್ದಾನೆ. ಕಪಾಲಿ. ಭೂತೇಶ ಅಂದರೆ ಎಲ್ಲ ಭೂತಗಳಿಗೂ ಈಶ ಅಂತ ಅರ್ಥ. ಬರೀ ಯಾವುದೋ ಬೇಡದಿರುವಂಥ ಭೂತ ಗಣಗಳಲ್ಲ, ಸರ್ವಭೂತೇಶ ಅವನು. ಇಂಥವನು ಈ ರೀತಿ ಎಲ್ಲ ಯಾರ್ಯಾರೋ ಏನೋ ಅಂತ ಅಂದ್ಕೊಂಡಿರೋನು ಅಲ್ಲಮ್ಮ. ಆ ತತ್ವಗಳನ್ನೆಲ್ಲ ಕುಮಾರ ಸಂಭವದಲ್ಲಿ ಅದ್ಭುತವಾಗಿ ದೇವಿಯೇ ವರ್ಣಿಸ್ತಾಳೆ. ನೀನೇನೇನೋ ಬೈತಿದೆಯಲ್ಲೋ ಬ್ರಹ್ಮಚಾರಿ ಶಿವ, ನಿನಗೆ ಅವನ ತತ್ವವೇ ಗೊತ್ತಿಲ್ಲ ಆ ಶಿವನ ಬಗ್ಗೆ, ಏನೇನೋ ಹೇಳಬೇಡ ಅಂತ ಹೇಳಿ ಆ ತತ್ವವನ್ನೆಲ್ಲ ವರ್ಣಿಸ್ತಾಳೆ ದೇವಿ. ಅಂಥವನು ಜಗದೀಶೈಕ ಪದವೀನ್ ಭಜತಿ ತವ ಪಾಣಿಗ್ರಹಣ ಪರಿಪಾಟಿ ಫಲವಿದಂ. ನಿನ್ನ ಕೈಯನ್ನು ನಮಗೆ ಹಿಡಿಯೋದಕ್ಕಾಗೋದಿಲ್ಲ ಚಾಯಿ, ಆದ್ದರಿಂದ ಕಾಲನ್ನು ಹಿಡಿದೀವಿ. ನಮಗೆ ಯಾವುದೋ ಒಂದು ಜಾಗ ಮೂಲೆಯಲ್ಲಿ ಈ ಲೋಕದಲ್ಲಿ ಇರೋದಕ್ಕೆ ಅಧಿಕಾರವನ್ನು ಕೊಡು ಅಂತ ಅಂದರು. ಇದರ ತಾತ್ಪರ್ಯ ಅದು. ಯಾಕೆ ಶಿವನನ್ನು ಬೈದಿದ್ದಾರೆ ಅಂದರೆ, ಶಿವನನ್ನು ಬೈದಿಲ್ಲ, ಅವನು ಜಗದೀಶನಾಗಿದ್ದಾನೆ. ನಿನ್ನ ಕೈ ಹಿಡಿದು ನಾನು ಅಟ್ಲೀಸ್ಟ್ ಸ್ವೇಷ ಆಗ್ತೀನಿ, ನನ್ನನ್ನು ನಾನು ತಿಳಿಯೋನಾಗ್ತೀನಿ ನಿನ್ನ ಚರಣವನ್ನು ಹೊಂದಿದ್ರೆ. ನಿನ್ನ ಕೈಯನ್ನಂತೂ ನಾನು ಹಿಡಿಯೋದಕ್ಕಾಗಲ್ಲ, ಚರಣದ ಒಂದು ನಖವನ್ನು ನಾನು ಮುಟ್ಟೋದು ತುಂಬ ಕಷ್ಟ. ಆದ್ದರಿಂದ ನನ್ನನ್ನು ಕಾಪಾಡು. ಮಾತೆಗೆ ನೋಡಿದ್ರೆ ಮಾತೆಯ ತಪಸ್ಸಿನಿಂದ ಅವರ ಮನೆಯವರಿಗೆ ಎಷ್ಟು ಒಂದು ಮುಖ್ಯತ್ವ ಸಿಕ್ತು ಅಂತ ನಮಗೆಲ್ಲರಿಗೂ ಗೊತ್ತು, ಹೇಳೋದೇ ಬೇಡ. ಮಾತಾನೇ ಗುರುಪಾದ ಧೂಳಿ ಅಲ್ವಾ,
ಅವ್ರು ಹಾಗೆ ತಾನೇ ಅವ್ರನ್ನ ಕರ್ಕೋತಿದ್ದು. ಅವರೇ ಗುರುಪಾದ ಧೂಳಿ, ಆದರೆ ನಾವೆಲ್ಲ ಗುರುಪಾದ ಧೂಳಿಯ ಕಣಗಳು. ನಮಗೆ ಎಲ್ಲಾದರೂ ಹೋದರೆ ಅವಾಗಲೇ ಹೇಳಿದ್ನಲ್ಲ, ಸಿಗೋ ಮರ್ಯಾದೆ ಮಾತಾ ಶಿಷ್ಯರು ಅನ್ನೋದಕ್ಕೆ ಅದಕ್ಕೆ ಯಾವ ಒಂದು ಈಡೂ ಇಲ್ಲ. ಆದ್ದರಿಂದ ತಾಯಿ ಅಂಥವನನ್ನೇ ನೀನು ಕಾಪಾಡಿದೆಯಲ್ವಾ, ಇಂಥವನನ್ನು ಕಾಪಾಡಮ್ಮ, ಶ್ವಪಾಕಃ ಜಲ್ಪಾಕಃ ಅಂತ ಇಲ್ಲಿ ಕೇಳ್ತಾರೆ. ಆಮೇಲೆ ಏನಕ್ಕೆ ನಾನು ಈ ರೀತಿಯೆಲ್ಲ ನಿನ್ನನ್ನು ಕ್ಷಮಿಸು ಕೇಳ್ತಾ ಇದ್ದೀನಿ, ನನಗೆ ಬೇರೆ ಕೆಲಸ ಇಲ್ವಾ, ಬೋರ್ ಆಗ್ತಿದೆ, ಅಥವಾ ಸರಿ ಅಯ್ಯೋ ಪಾಪ ಹೋಗಲಿ ಇವಳಾದರೂ ಇದಳೆಲ್ಲ ನನ್ನನ್ನು ಕಾಪಾಡೋಕ್ಕೆ ಅನ್ನೋವಂಥ ಒಂದು ಉದ್ದಟತನ, ಸರಿ ಇಲ್ಲ ಅಂದರೆ ಅಯ್ಯೋ ನನ್ನ ಅಮ್ಮ ತಾನೇ ಏನು ಕೇಳಿದ್ರು ಕೊಟ್ಟುಬಿಡ್ತಾಳೆ ಅನ್ನೋ ಒಂದು ಟೇಕಿಂಗ್ ಫಾರ್ ಗ್ರಾಂಟೆಡ್, ಆ ಒಂದು ರೀತಿಯಾದಂಥ ಮನಸ್ಸ ಏನು ಬೇಕಿದ್ರು ಮಾಡ್ತಾಳೆ ಅನ್ನೋದಕ್ಕಲ್ಲ. ನ ಮೋಕ್ಷಸ್ಯಾಕಾಂಕ್ಷ ನ ಚ ವಿಭವವಾಂಛಾಪಿ ಚ ನ ಮೇ ನ ವಿಜ್ಞಾನಾಪೇಕ್ಷ ಶಶಿಮುಖಿ ಸುಖೇಚ್ಛಾಪಿ ನ ಪುನಃ ಅತಸ್ತ್ವಾಂ ಸಂಯಾಚೆ ಜನನಿ ಜನನಂ ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ನಾನು ಏನೋ ಕೇಳ್ತಿದ್ದೀನಿ ಅಂತ ಅನ್ಕೋಬೇಡ. ಶಿವ ಶಿವ ಅಂದರು, ಶಿವ ಶಿವ ಅಯ್ಯಯ್ಯೋ ಮಮ ಮೋಕ್ಷಸ್ಯ ಆಕಾಂಕ್ಷ ನಾಸ್ತಿ. ಸ್ಟಾರ್ಟಿಂಗಲ್ಲೇ ಹೊಡೆದು ಬಿಟ್ರು. ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡೋದು ಮೋಕ್ಷಕ್ಕೋಸ್ಕರ ತಾನೇ. ಅಂದರೆ ಅವ್ರು ಹೇಳಿದ್ರು ಮೋಕ್ಷಸ್ಯ ಆಕಾಂಕ್ಷ ನಾಸ್ತಿ ನ ಮೋಕ್ಷಸ್ಯ ಆಕಾಂಕ್ಷ. ಸರಿ ಇನ್ನೇನಪ್ಪ ಬೇಕು, ಇಲ್ಲಿರೋದಕ್ಕೆ ಮುಖ್ಯವಾಗಿ ಎಲ್ಲರಿಗೂ ಏನು ಬೇಕು ಜೀವನದಲ್ಲಿ ಏನು ಬೇಕು ಇರೋದಕ್ಕೆ? ದುಡ್ಡು. ನಚ ವಿಭವ ವಾಂಛ, ಚೆನ್ನಾಗಿ ಸಂಪತ್ತಿರುವಂಥ ಆ ವಿಭವ ಐಶ್ವರ್ಯ, ಅದನ್ನು ನಿನ್ನ ಕೇಳ್ತಿದ್ದೀನ? ಇಲ್ಲಮ್ಮ. ನಚ ವಿಭವ ವಾಂಛಾಪಿ ಚನಮೆ. ಸರಿ, ಮತ್ತೆ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ, 4 ರೀತಿ, ಎಲ್ಲ 4 ಹೊಡೆದ್ರು ಇಲ್ಲಿ. ವಿಜ್ಞಾನಾಪೇಕ್ಷ, ವಿಶೇಷ ಜ್ಞಾನ ವಿಜ್ಞಾನ. ಆ ವಿಜ್ಞಾನದ ಅಪೇಕ್ಷೆ ಇದೆಯಾ ನಿನಗೆ? ಏನಾದರೂ ತಿಳ್ಕೋಬೇಕು ಅಂತ ನೀನು ನನ್ನಲ್ಲಿ ಶರಣಾಗ್ತಿದೆಯಪ್ಪ ಅಂದರೆ ಇಲ್ಲ. ನ ವಿಜ್ಞಾನಾಪೇಕ್ಷ. ಸರಿ, ನಿನ್ನ ಒಂದು ಸಂಸಾರವನ್ನು ಮುನ್ನಡೆಸೋದಕ್ಕೆ ಒಳ್ಳೆ ಸ್ತ್ರೀಯನ್ನು ಕೊಟ್ಟು ಮುನ್ನಡೆಸೋಣ, ಅಥವಾ ಒಳ್ಳೆ ಗಂಡನನ್ನು ಕೊಟ್ಟು ಮುನ್ನಡೆಸೋಣ, ಚೆನ್ನಾಗಿ ಸಂಪದ್ಭರಿತವಾದಂಥ ಮಕ್ಕಳು ಸಂತತಿಗಳು ಅದೆಲ್ಲ ಬೇಕಾ? ಶಶಿಮುಖಿ ಸುಖೇಚ್ಛಾಪಿ ನ ಪುನಃ. ಶಶಿಮುಖಿ ಸುಖ, ಚಂದ್ರನಂತೆ ಮುಖ ಇರುವಂಥವರಲ್ಲಿ ಪಡುವಂತಹ ಸುಖದಲ್ಲೂ ಆಸೆ ಇಲ್ಲಮ್ಮ ನನಗೆ. ಶಶಿಮುಖಿ ಸುಖೇಚ್ಛಾಪಿ ನ ಪುನಃ. ಆತಃ ಆದ್ದರಿಂದ ತ್ವಾಂ ಸಂಯಾಚೆ, ಸಮ್ಯಕ್ ಯಾಚೆ. ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೋ ತಾಯಿ, ನಿನ್ನನ್ನೊಂದು ಕೇಳ್ತಾ ಇದ್ದೀನಿ. ಜನನಿ ಮಮ ಜನನಂ ಯಾತು, ನನ್ನ ಜನನ ಅನ್ನೋದು ನಡಿಲಿ. ಹಿಂದೆ ಹೇಳಿದ್ದೀನಿ, ಜನಕ್ಕೆ ನೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ, ಬೇರೆಯವರು ಗೊತ್ತಿಲ್ಲ ಅಂದೆ, ನಾನು ಜಾಗ್ರತೆಯಾಗಿದ್ದೀನಿ. ಮೃಡಾನಿ ರುದ್ರಾಣಿ ಇತಿ ಜಪತಃ ಮಮ ಜನನಂ ಯಾತು. ವೈ ಎಂದರು, ಖಂಡಿತವಾಗ್ಲೂ ಹೀಗೆ ನನ್ನ ಜನನ ಆಗಲಿ. ನಿನ್ನ ನಾಮವನ್ನು ಹೇಳಿಕೊಂಡು ಎಲ್ಲೋ ಮೂಲೆಯಲ್ಲಿ ಇದ್ಬಿಡ್ತೀನಿ. ನನ್ನ ಜನನ ಹೀಗೆ ನಡೆದು ಬಿಡಲಿ ದಯವಿಟ್ಟು. ಏನಪ್ಪ ಈ ಮೃಡಾನಿ ರುದ್ರಾಣಿ ಅಂದರೆ? ಮೃಡ ಅಂದರೆ ಕ್ಷಮ, ಕರುಣೆ, ಸಂತೋಷ ಎಂದೆಲ್ಲ ಅರ್ಥ ಇದೆ. ಅದನ್ನೆಲ್ಲ ಕೊಡುವಂಥವನು ಶಿವನು. ಅವನ ಒಂದು ಅರ್ಧ ಭಾಗವಾಗಿರುವಂತಹ ಈ ತಾಯಿಗೆ ಮೃಡಾನಿ ಎಂದು ಹೆಸರು. ಆ ಸಂತೋಷವನ್ನು ಕೊಡುವಂತಹ ತಾಯಿ ಮೃಡಾನಿ. ಎಲ್ಲರೂ ಯಾರಾದರೂ ಒಬ್ಬರು ಜೀವನದಲ್ಲಿ ಒಂದು ಕೆಲಸ ಮಾಡಿದ್ರೆ ನಮಗೆ ಅದರಲ್ಲಿ ಕಷ್ಟ ಇದೆ ಅಂತ ಗೊತ್ತಿದ್ದು ಮಾಡ್ತೀರೋ? ಯಾವಾಗಾದರೂ ಐ ನೋ ದಟ್ ಐ ಆಮ್ ಗೋಯಿಂಗ್ ಟು ಫಾಲ್ ಡೌನ್, ಹೋಗಿ ಮಾಡ್ತೀವ, ಅಲ್ಲೇ ಬೀಳ್ತೀವ. ಅದರಿಂದ ಏನು ಮಾಡಿದ್ರೂ ನಮಗೊಂದು ಸುಖ ಬೇಕು. ಇಲ್ಲಿ ಅತ್ಯಂತಿಕವಾದ ಯಾವಾಗಲೂ ಕೂಡ ಇರುವಂಥ ಆ ನೆಮ್ಮದಿಯನ್ನೇ ಕೇಳ್ತಾ ಇದ್ದಾರೆ ಭಗವತ್ಪಾದರು. ಮೃಡಾನಿ, ಆ ನಾಮ ಅಷ್ಟು ಚೆನ್ನಾಗಿರುವಂಥ ನಾಮ. ಇನ್ನೊಂದು ನಾಮವನ್ನು ಹೇಳಿದ್ರು, ರುದ್ರಾಣಿ. ರುದ್ರಾಣಿ ಅನ್ನೋದು ಏನಪ್ಪ ಈ ರುದ್ರಾಣಿ? ರುದ್ರ ಅವನ ಹೆಂಡತಿ ರುದ್ರಾಣಿ ಒಂದರ್ಥ. ರುದ್ರ ಅನ್ನುವಂಥ ಶಬ್ದಕ್ಕೆ ರುದ್ರೋ ಬಹುಶಿರಾವಭ್ರುರ್ ವಿಶ್ವಯೋನಿಶ್ರುತಿಶ್ರವಾಹ ಒಂದು ಶ್ಲೋಕ ಇದೆ. ಎಲ್ಲಿ?
ವಿಷ್ಣು ಸಹಸ್ರನಾಮ. ಅದರಲ್ಲಿ ಭಗವತ್ಪಾದರು ಈ ರುದ್ರ ಅನ್ನೋ ಶಬ್ದಕ್ಕೆ ಅರ್ಥಗಳನ್ನು ಹೇಳ್ತಾರೆ. ಋತ್ ರುದಂ ರಾತಿ ಇತಿ ರುದ್ರ. ಋತ್ ಅಂದರೆ ವಾಣಿ ಅಂತ ಅರ್ಥ. ನಮಗಿರುವಂತಹ ವಾಕ್ಶಕ್ತಿ. ಋತ್ ರಾತಿ ಅದನ್ನು ದಿಶತಿ ದದಾತಿ ಇತಿ ರುದ್ರ. ವಾಣಿಯನ್ನು ಕೊಡೋಳು ವಾಕ್ ಸವಿತ್ರಿ ಅಂತ ಕರೆದರು ನಮ್ಮ ಗುರುಗಳು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳು. ವಾಕ್ ಕೊಡುವಂತಹ ದೇವತೆ. ಆಮೇಲೆ ಇನ್ನೂ ಏನಪ್ಪ, ರುಹು ಅಂದರೆ ದುಃಖ. ರುಹು ದುಃಖಾಂ ದ್ರಾವಯತಿ, ಹೋಗಲಾಡಿಸ್ತಾನೆ ಎಂದು ರುದ್ರ. ಆದ್ದರಿಂದ ಸುಖವನ್ನು ಕೊಡೋಳು ರುದ್ರಾಣಿ. ಬರೀ ಸುಖ ಕೊಟ್ಟರೆ ಸಾಕೋ, ರುದ್ರ ಆ ದುಃಖವನ್ನು ಹೋಗಲಾಡಿಸೋದಂಥ ತಾಯಿ ಅಂತ ರುದ್ರಾಣಿ. ನಿನ್ನನ್ನು ಈ ರೀತಿ ಜಪ ಮಾಡ್ತಾ ನನ್ನ ಜೀವನವನ್ನು ಕಳೆದು ಬಿಡ್ತೀನಿ ಸಾಕು ಅಂತ ಹೇಳ್ತಾರೆ ಇಲ್ಲಿ ಭಗವತ್ಪಾದರು. ನಾವು ಅಷ್ಟೇ ಮಾತಾ 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 ಹೇಳಿದ್ರೆ ಸಾಕು, ಜೀವನ ನಡೆದು ಬಿಡುತ್ತೆ. ಮಾತಾ ಹೇಳ್ತಿದ್ರು, ಮಾತಾ ಹೀಗೆ ಮಾಡ್ತಿದ್ರು, ಮಾತಾ ಹಿಂಗೆ ಹೇಳಿಕೊಟ್ರು, ಆದ್ದರಿಂದ ಮಾಡೋಣ ಹೆಸರು ಹೇಳಿ ಜೀವನವನ್ನು ಓಡಿಸ್ಬಿಡ್ಬೋದು. ಇವತ್ತು ಶ್ರೀಧರಣ್ಣನ ಮಾತಾಡಬೇಕಾದ್ರೆ ಎಂಥ ಜೀವನ ಅಣ್ಣ ಮಾತಾದು ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು. ನೋಡೋ, ಅವರು ಇದ್ದು ತೇರ್ಗಡೆ ಆಗಿಬಿಟ್ರಲ್ವಾ, ಅದು ಅವರಲ್ಲಿರುವಂಥ ತುಂಬ ಅತ್ಯುತ್ತಮವಾದ ಒಂದು ಗುಣ ಜೀವನದಲ್ಲಿ. ಇವಾಗ ನಾವಿನ್ನೂ ಇಲ್ಲೂ ಕಣ್ಣು ಬಿಡ್ತಾ ಇದ್ದೀವಿ. ಅಕ್ಕಂಗೆ ಯಾವಾಗಲೂ ಹೇಳ್ತೀನಿ, ಮಾತೆಗೆ 50 ವರ್ಷ, ಮಾತೆಗೆ 85 ವರ್ಷ, ನಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಇವಾಗ ಕಣ್ಣು ಬಿಡ್ತಾ ಇದ್ದೀವಿ. ಹೇಗಪ್ಪ ನಡೆಸುತ್ತೆ ಈ ಕೆಲಸಗಳನ್ನೆಲ್ಲ, ಹೇಗೆ ನಡೆಸ್ಕೊಂಡು ಹೋಗೋದು, ಈ ಮಾತಾ ಕೊಟ್ಟಿರುವಂಥ ವಿದ್ಯೆಯನ್ನು ಹೇಗೆ ಮುಂದೆ ನಡೆಸ್ಕೊಂಡು ಹೋಗೋದು, ಹೇಗೆ ಜಾಸ್ತಿ ಮಾಡೋದು, ಹೆಚ್ಚು ಮಾಡೋದು ಅಂತ ಭಯಪಡೋದು ಬೇಡ. ಮಾತಾ ಹೇಳ್ತಾ ಇದ್ರೆ ನಡೆಯುತ್ತೆ ತಾನೇ. ಈ ಪರಮ ಸತ್ಯ. ಯಾರೋ ಎಲ್ಲಿಂದನೋ ಬರ್ತಾರೆ, ಏನೋ ಹೇಳ್ತಾರೆ, ಹೇಗೋ ನಡೆದು ಬಿಡುತ್ತೆ. ನಾವು ಯೋಚನೆ ಮಾಡೋದು ಬೇಡ. ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ಇಷ್ಟೊತ್ತು ಒಂದೇ ಛಂದಸ್ಸು ಶಿಖರಣಿಯಲ್ಲಿ ಹೇಳಿದವರು ಈಗ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ನಾರಾಧಿತಾಸಿ ವಿಧಿನ ವಿವಿಧೋಪಚಾರೈ ಕಿಂ ರೂಕ್ಷ ಚಿಂತನ ಪರೈರ್ನ ಕೃತಂ ವಚೋಭಿ ಶ್ಯಾಮೇ ತ್ವಮೇವ ಯದಿ ಕಿಂಚನ ಮಯ್ಯನಾಥೇ ಧತ್ಸೆ ಕೃಪಾ ಉಚಿತಮಂಬ ಪರಂ ತವೈವ. ಅಮ್ಮ, ನಾನು ಇಷ್ಟೊತ್ತು ನಿನ್ನನ್ನು ಕೇಳಿಕೊಂಡೆ, ಕೃಪೆ ಮಾಡು, ನನ್ನನ್ನು ಕಾಪಾಡು, ನಿನ್ನ ನಾಮವನ್ನಾದರೂ ಹೇಳೋ ರೀತಿ ಮಾಡು, ಎಲ್ಲ ಕೇಳಿಕೊಂಡೆ. ಆದರೆ ಒಂದು ಪಕ್ಷ ನನಗನ್ಸುತ್ತೆ, ನೀನು ನನ್ನ ಮೇಲೆ ಕೃಪೆ ಮಾಡಲಿಲ್ಲ ಅಂದರೆ ತದು ಉಚಿತಮೇವ, ಏನೋ ಉಚಿತವೇ ಅಂತ ಅನಿಸುತ್ತೆ ನನಗೆ. ಧತ್ಸೆ ಕೃಪಾಂ ನ ಧತ್ಸೆ ಕೃಪಾಂ ಉಚಿತಮೇವ. ಯಾಕಪ್ಪ ಹೀಗೆ ಅಂದರೆ, ನ ಆರಾಧಿತಾಸಿ ವಿಧಿನ ವಿವಿಧ ಉಪಚಾರೈ, ಬೇರೆ ಬೇರೆ ಉಪಚಾರಗಳಿಂದ ನಾನು ನಿನ್ನನ್ನು ಉಪಾಸನೆ ಮಾಡಲೇ ಇಲ್ಲ. ಈ ಎರಡನೇ ಸಾಲಿದೆಯಲ್ಲ, ಚೆನ್ನಾಗಿ ಆಟ ಆಡಿಸಿದ್ಲು ನನ್ನನ್ನು ಒಂದು ವಾರ ತಾಯಿ. ಕಿಂ ರೂಕ್ಷ ಚಿಂತನ ಪರೈಹಿ ನ ಕೃತಂ ವಚೋಭಿ. ಹೇಗಪ್ಪ ಅನ್ವಯ ಮಾಡೋದು ಇದನ್ನು? ಈ ಕಿಮ್ಮನ್ನು ಹಿಂದೆ ಹಾಕಬೇಕಷ್ಟೇ, ಅಲ್ಲಿಗೆ ಅರ್ಥವಾಗತ್ತೆ. ರೂಕ್ಷ ಚಿಂತನ ಪರೈಹಿ ವಚೋಭಿ ಕಿಂ ನ ಕೃತಂ. ಕೆಟ್ಟದಾದಂಥ ಗಟ್ಟಿಯಾದ ಉಪಯೋಗಕ್ಕೆ ಬಾರದೇ ಇರುವಂಥ ಯೋಚನೆಗಳಿಂದ, ಪ್ರೇರಿತವಾದ ಮಾತುಗಳಿಂದ ನಾನು ಏನು ತಾನೇ ಮಾಡಿಲ್ಲ, ಏನು ಕೆಟ್ಟದನ್ನು ನಾನು ನಿನ್ನಲ್ಲಿ ಮಾಡಿಲ್ಲ. ಕಿಂ ನ ಕೃತಂ, ಏನನ್ನೆಲ್ಲ ಮಾಡಿಲ್ಲ, ಯಾವ್ಯಾವ ಅಪರಾಧವನ್ನೆಲ್ಲ ಮಾಡೋದಕ್ಕಾಗತ್ತೋ ಎಲ್ಲ ಮಾಡಿಬಿಟ್ಟೆ. ಏನು, ಹೇಗೆ ಮಾಡಿದೆ? ರೂಕ್ಷ ಚಿಂತನ ಪರೈಹಿ ವಚೋಭಿ. ಕೆಟ್ಟದ ತುಂಬ ಗಟ್ಟಿಯಾದ ಬೇಡದಿರುವಂಥ ವಿಷಯಗಳ ಯೋಚನೆಯಿಂದ ಪ್ರೇರಿತವಾದಂಥ ಪರವಾದಂಥ ಅದಕ್ಕೆ ಸರಿಯಾದಂಥ ಮಾತುಗಳಿಂದ ಕಿಂ ನ ಕೃತಂ, ಏನಂತಾನೇ ಮಾಡಿಲ್ಲ. ನ ಕೃತಂ ವಚೋಭಿ. ಶ್ಯಾಮೇ, ಅಮ್ಮ ಶ್ಯಾಮಲೆ, ತ್ವಮೇವ ಯದಿ ಕಿಂಚನ ಮಯಿ ಅನಾಥೆ. ನಾನು ಕಿಂಚನ, ಯಾವುದೋ ಒಬ್ಬ ಮನುಷ್ಯ, ಅನಾಥ ಗತಿ ಇಲ್ಲದೆ ಇರೋನು, ಇಂಥವನಾಗಿರೋ ನನ್ನಲ್ಲಿ ಯದಿ ಕೃಪಾಂ ನ ಧತ್ಸೆ,
ಅದು ಉಚಿತಮೇವ. ಸರಿ, ನನ್ನಂಥವನಲ್ಲಿ ನೀನು ಕೃಪೆಯನ್ನು ಮಾಡಲಿಲ್ಲ ಅಂದರೆ ಏನೋ ಸರಿಯೇ ಇರಬೇಕಮ್ಮ ಅಂತ ಅನಿಸುತ್ತೆ ನನಗೆ ಅಂತ. ನೋಡೋವರೆಗೂ ನೋಡಿದ್ರು, ಆಮೇಲೆ ಬಿಟ್ಬಿಟ್ರು. ಬಾರೋ ಹೇಳ್ಕೊಡ್ತೀನಿ ಮಾಡು ಅಂತ ಬೇಕಾದಷ್ಟು ತಳ್ಳಿದ್ರು. ಎಷ್ಟೋ ವಿಷಯಗಳಲ್ಲಿ ನಮಗೆ ಮಾತ್ರ ನಮಗೆ ಗೊತ್ತು. ಯಾರು ಮಾತಾ ಜೊತೆ ಇದ್ವೋ ಅವ್ರಿಗೆ ಮಾತ್ರ ಈ ವಿಷಯದ ಬಗ್ಗೆ ಗೊತ್ತಿರುತ್ತೆ. ಒಂದಷ್ಟು ವಿಷಯಗಳು ನಾವು ಮಾತಾ ಹೇಳಿದ್ದಂತೇನೆ ಮಾಡಿಲ್ಲ. ಆದರೆ ಇವಾಗ ಅನಿಸುತ್ತೆ, ಅಯ್ಯಯ್ಯೋ ಮಾಡ್ಬೋದಾಗಿತ್ತಲ್ಲ, ಅವಾಗ ಮಿಸ್ ಆಗೋಯ್ತಲ್ಲ ಈ ಚಾನ್ಸು. ತಳ್ಳಿದ್ರು, ಎಷ್ಟಾಗುತ್ತೋ ಅಷ್ಟು ತಳ್ಳಿದ್ರು. ಮಾಡಿ ಮಾಡಿ ಒಳ್ಳೇದು ಮಾಡಿ 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 ಅಂತ ತಳ್ಳಿದ್ರು. ಆಮೇಲೆ ನೋಡಿ ಬಿಟ್ಟುಬಿಟ್ರು. ಹೋಗು, ನಿನ್ನ ಪ್ರಾರಬ್ಧ ಅಷ್ಟೇ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ. ಒಂದು ಮಾತು ಹೇಳೋರು, ಗಂಗೆ ಓಡ್ತಾಳೆ, ನಿಮಗೆ ಬೇಕಾ ಹೋಗಿ ಸ್ನಾನ ಮಾಡಿ ಪುಣ್ಯ ಕಳ್ಕೊಳ್ಳಿ, ಪುಣ್ಯವನ್ನು ಪಡ್ಕೊಳ್ಳಿ, ಪಾಪ ಕಳ್ಕೊಳ್ಳಿ, ಅವಳ ಆಪೋಷಣೆಯನ್ನು ತಗೊಳ್ಳಿ, ಆ ತೀರದಲ್ಲಿ ಆದರೆ ಇರಿ. ಇಲ್ವಾ ಅವ್ರು ನಿನಗೋಸ್ಕರ ನಾ ಕಾಯ್ತಾ ಇದ್ದಾಳೆ, ಅವಳು ಪಾಡಿಗೆ ಅವ್ರು ಹೋಗ್ತಾ ಇರ್ತಾಳೆ. ಸಂಸ್ಕೃತ ವಿಷಯದಲ್ಲೂ ಹೇಳಿದ್ರು, ನಿನ್ನ ಒಂದು ಬಲದಿಂದಾನೇನೋ ಸಂಸ್ಕೃತ ನಡೀತಿದೆ. ಸಂಸ್ಕೃತ ಮಾತೆ ಕೃಪೆಯಿಂದ ನಿನಗೆ ಸಂಸ್ಕೃತ ಅನ್ನೋದು ಓದೋಕ್ಕೆ ಇವಾಗ ಮುಟ್ಟುತ್ತಿದೆಯಾ, ಏನೋ ಮುಟ್ಟಬಹುದೇನೋ ಅಂತ ಮುಟ್ಟುತ್ತಿದೆಯಾ ನೀನು ಈ ಸಂಸ್ಕೃತವನ್ನು. ನಿಮಗೆ ಪುಣ್ಯ ಇದ್ದರೆ, ಎಷ್ಟು ಸಲ ಹೇಳೋರು ಈ ಮಾತು, ಪುಣ್ಯ ಇದ್ದರೆ ಬಾ ಅನ್ನೋರು. ನೀವು ಬಂದರೆ ಜ್ವರ ಹೇಳಿ, ಬಂದರೆ ಬರದಿದ್ದರೆ ಪರಮಾನಂದ. ಆದ್ದರಿಂದ ಈ ರೀತಿ ಇರುವಂಥ ನನ್ನ ಸುತನಲ್ಲಿ ನೀನು ಕೃಪೆ ಮಾಡಲಿಲ್ಲ ಅಂದರೆ ಉಚಿತಮೇವ, ಪರವಾಗಿಲ್ಲಮ್ಮ. ಯದಿ ಕೃಪಾಂನ ಧತ್ಸೆ ಉಚಿತಮೇವ. ಆದರೆ ನಾನು ಈ ರೀತಿ ಹೇಳಿದೆ ಅಂತ ಬಿಟ್ಟುಬಿಡಬೇಡ. ಗುರುಗಳ ಹತ್ರ ಒಂದ್ಸಲಿ ಮಾತಾ ಹೇಳಿದ್ರು, ಬರದಿದ್ದರೆ ಪರಮಾನಂದ. ಹೌದಾ, ನಿಮಗೆ ಪರಮಾನಂದವೇ ಇರಲಿ ಅಂತ ಹೇಳಿಬಿಟ್ಟು ಹೇಗೆ? ಹಾಗಲ್ಲ, ಹೇಳ್ತಿದ್ದೀನಿ ಅಷ್ಟೇ. ಏನೋ ಒಂದು ನನ್ನ ಅಲ್ಪಮತಿಗೆ ಒಂದು ಯೋಚನೆ ಇದು. ಧತ್ಸೆ ಕೃಪಾಂ ನ ಧತ್ಸೆ ಇತಿ ಚೇತ್ ಉಚಿತಮೇವ, ಪರವಾಗಿಲ್ಲ. ಆದರೆ ನನ್ನನ್ನು ನೀನು ಹಾಗೆ ಬಿಟ್ಟು ಬಿಡಬಾರ್ದು. ಆಪತ್ಸು ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇ ಶಿವೆ ನೈತತ್ ಶಠತ್ವಂ ಮಮ ಭಾವಯೇತಾಃ ಕ್ಷುಧಾತೃಷಾರ್ಥ ಜನನೀಂ ಸ್ಮರಂತಿ. ಅಮ್ಮ, ನೀನು ನನ್ನಲ್ಲಿ ಕೃಪೆ ಮಾಡಲಿಲ್ಲ ಅಂದ್ರೂ ಅಹಂ ಆಪತ್ಸು ಮಗ್ನಃ, ಆಪತ್ತಿನಲ್ಲಿ ಚೆನ್ನಾಗಿ ಒಳಗಡೆ ಹೋಗಿದ್ದೀನಿ. ಮಾತಾಗ ತುಂಬ ಇಷ್ಟವಾದಂಥ ಒಂದು ನಾಮ ಲಲಿತೆಯಲ್ಲಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ, ತುಂಬ ಇಷ್ಟವಾದ ನಾಮ ಮಾತಾಗಿದು. ಮಾತಾ ಚೆನ್ನಾಗಿ ತೋರಿಸೋರು. ಸಂಸಾರ ಪಂಕ ಮಗ್ನ ಉನ್ಮಗ್ನ ನಿರ್ಮಗ್ನ, ಚೆನ್ನಾಗಿ ಒಳಗಡೆ ಹೋಗಿದ್ದೀವಿ. ಸಂಸಾರ ಅನ್ನೋಂಥ ಪಂಕ ಕೆಸರಿನಲ್ಲಿ, ಅದರಿಂದ ತಾಯಿ ನಮ್ಮನ್ನು ಉದ್ಧಾರ ಮಾಡ್ತಾಳಂತೆ. ಸುಮ್ಮನೆ ಎತ್ತು ಬಿಡ್ತಾಳ ಅಂದರೆ ಇಲ್ಲ. ಧರಣ, ಉದ್ಧರಣ, ಸಮುದ್ಧರಣ, ಸ್ವಲ್ಪ ಎತ್ತೋಳಲ್ಲ, ಅಲ್ಲೇ ಸರ್ಫೇಸ್ ಲೆವೆಲಲ್ಲಿ ಕಾಲು ಮುಟ್ಟೋ ರೀತಿಯಲ್ಲ, ಸಮುದ್ಧರಣ, ಚೆನ್ನಾಗಿ ಮೇಲೆ ಎತ್ತಿ ಕಾಪಾಡೋವಂಥವಳು ಸಮುದ್ಧರಣ ಪಂಡಿತ. ನಾನೆಂಥವನು? ಆಪತ್ಸು ಮಗ್ನ, ಆಪತ್ತಿನಲ್ಲಿ ಚೆನ್ನಾಗಿ ಮಗ್ನವಾಗಿ ಒಳಗಡೆ ಹೋಗಿ ಕೂತಿದ್ದೀನಿ. ತ್ವದೀಯಂ ಸ್ಮರಣಂ ಕರೋಮಿ, ನಿನ್ನ ಸ್ಮರಣೆಯನ್ನು ಮಾಡ್ತೀನಿ. ಸ್ಟಾರ್ಟಿಂಗಲ್ಲೇ ತ್ವದ ಅನುಸರಣಂ ಕ್ಲೇಶಹರಣಂ ಅಂದರು. ನಿನ್ನ ಸ್ಮರಣೆಯನ್ನು ಮಾಡ್ತೀನಿ. ಹೇ ಕರುಣಾರ್ಣವೇ ಶಿವೆ, ಕರುಣೆಯ ಕಡಲಾದಂತಹ ಶಿವೆ, ಮಂಗಳವನ್ನು ಉಂಟು ಮಾಡೋಳೆ, ನಿನ್ನ ಸ್ಮರಣೆಯನ್ನು ನಾನು ಮಾಡೇ ಮಾಡ್ತೀನಿ. ಆದರೆ ನೋಡು, ಏತತ್ ಮಮ ಷಠತ್ವಂ ಇತಿನ ಭಾವಗೇಥಾಹ, ಏನೋ ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ, ನನ್ನ ದುರ್ಬಲ ಅಥವಾ ನನಗೆ ಬೇರೆ ಏನು ಕೆಲಸ ಇಲ್ಲ, ದುಷ್ಟನಾದವನು, ನನ್ನ ದುಷ್ಟತೆ ಇದು ಅಂತ ನೀನು ಅನ್ಕೋಬೇಡ. ಹಿಂದೇನೆ ಹೇಳಿಬಿಟ್ಟಿದ್ದೀನಿ, ನ ಮೋಕ್ಷಸ್ಯಾಕಾಂಕ್ಷ ನಚ ವಿಭವ ವಾಂಚ ಪಿಚರಮೆ, ಏನೋ ಬೇಕು ಅಂತ ನಾನು ಇನ್ನೇನು ಮಾಡ್ತಿಲ್ಲ. ವಿಧಿಯಮ್ಮ ಇದು, ಇದು ಬಿಟ್ಟು ಬೇರೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ನನಗೆ. ಕ್ಷುಧಾತೃಷಾರ್ಥ ಜನನೀಂ ಸ್ಮರಂತಿ, ಚಿಕ್ಕ ಮಗುಗೆ ಏನಾದರೂ ಹೊಟ್ಟೆ ಹಸಿದ್ರೆ ಅಥವಾ ಬಾಯಾರಿಕೆ ಆದರೆ ಅಳುತ್ತೆ, ತಾಯಿಯನ್ನು ಜ್ಞಾಪಿಸ್ಕೊಳ್ಳುತ್ತೆ. ಇದು ಒಂದೇ ಕೆಲಸ, ನಾನು ಅದನ್ನೇ ಮಾಡ್ತಿರೋದು. ಕ್ಷುಧಾತೃಷಾರ್ಥ ಜನನೀಂ ಸ್ಮರಂತಿ. ಆದ್ದರಿಂದ ನಿನ್ನ
ಈ ಸ್ಮರಣೆಯನ್ನು ನಾನು ಯಾವಾಗಲೂ ಸದಾ ಮಾಡ್ತೀನಿ. ಇದು ನನ್ನ ದುರ್ಬಲತೆ ಅಂತಾನೋ ಅಥವಾ ನನ್ನ ಒಂದು ದುಷ್ಟಾಚಾರ ಅಂತಾನೋ ಅನ್ಕೋಬೇಡ, ಇನ್ನು ಮಾಡೇ ಮಾಡ್ತೀನಿ. ಆಮೇಲೆ ಹೇಳ್ತಾರೆ, ಜಗದಂಬ ವಿಚಿತ್ರಮತ್ರ ಕಿಂ ಪರಿಪೂರ್ಣ ಕರುಣಾಸ್ತಿ ಚೇನ್ಮಯಿ ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷತೆ ಸುತಂ. ಅಪರಾಧ ಪರಂಪರಾವೃತಂ ಸುತಂ, ಅಪರಾಧ ಪರಂಪರೆಯಿಂದ ಆವರಿಸಲ್ಪಟ್ಟಂತಹ ಮಗ. ಒಂದು ಅಪರಾಧ ಅಲ್ಲ, ಅಪರಾಧ ಪರಂಪರಾ ಅಂದ್ರೆ. ಈ ಪರಂಪರಾ ಶಬ್ದ ತುಂಬ ಚೆನ್ನಾಗಿದೆ. ಪರಂಪರೆ ಅಂದರೆ ನಮಗೆ ಗೊತ್ತಿರೋ ರೀತಿ ಹಲವಾರು ಜನ್ಮಗಳಿಂದ ಹಲವಾರು ದಿನಗಳಿಂದ ಮಾಡ್ಕೊಂಡು ಬಂದಿರೋದು. ಮುಖ್ಯವಾದ ಪರಂಪರೆ ಅಂದರೆ ಒಂದು ಲೀನಿಯೇಜ್. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಪರಂಪರೆ ಒಂದು ವಿಷಯದಲ್ಲಿರುವಂಥ ಸಂಘವನ್ನು ಇಟ್ಕೊಂಡು ಕೊನೆಗೆ ಹಾಳಾಗುವಷ್ಟು ಸಮಯ ಇದೆಯಲ್ಲ, ಆ ಒಂದು ಪರಂಪರೆ. ಇಂತಹ ಪರಂಪರೆ ಆಪತ್ ಪರಂಪರೆ. ಇದು ಅಪರಾಧ ಪರಂಪರ. ಒಂದೊಂದೂ ಅಪರಾಧ ಚಿಕ್ಕ ಅಪರಾಧವೋ ಅಂದರೆ ಪರಂಪರಾಗತ ಅಪರಾಧವಂತೆ. ಒಂದೇ ಒಂದು ಜನ್ಮದಲ್ಲಿ ಮಾಡಿರೋ ಅಪರಾಧ ಅಲ್ಲ, ಹಲವಾರು ಜನ್ಮಗಳಲ್ಲಿ ಅನುಸ್ಯೂತವಾಗಿ ನಡೆದಿರುವಂಥ ಅಪರಾಧ. ಅಪರಾಧ ಪರಂಪರಾವೃತಂ ಸೂತಂ. ಅಂತಹ ಮಗನನ್ನು ನ ಮಾತಾ ಸಮುಪೇಕ್ಷತೆ. ಉಪೇಕ್ಷೆ ಮಾಡೋದು ಅಂದರೆ ಅಯ್ಯೋ ಅವನು ಏನು ಅಂತ ಚೂರು ಕೂಡ ಕೇರ್ ಮಾಡದೇ ಇರೋದು ಉಪೇಕ್ಷೆ ಮಾಡೋದು. ಸಮುಪೇಕ್ಷತೆ ಅಂದರು ಚೆನ್ನಾಗಿ ಉಪೇಕ್ಷೆ ಮಾಡೋದು. ಅವನು ಹೆಂಗೋ ಹಾಳಾಗಿ ಹೋಗಲಿ ಅಂತ ಬಿಡೋದಲ್ಲ. ತಾಯಿ ಮಾಡೋದಿಲ್ಲ ಆ ಥರ, ನನಗೆ ಗೊತ್ತು. ಆದ್ದರಿಂದ ಜಗದಂಬ ಜಗನ್ಮಾತೆಗೆ ಅತ್ರ ಕಿಂ ವಿಚಿತ್ರಂ ತವ ಪರಿಪೂರ್ಣ ಕರುಣಾ ಯದಿ ಮೈ ಅಸ್ತಿ. ನಿನ್ನ ಪರಿಪೂರ್ಣವಾದ ಕೃಪೆ ಅನ್ನೋದು ನನ್ನಲ್ಲಿ ಇದೆ ಅಂದರೆ ಅದರಲ್ಲಿ ಏನು ವಿಚಿತ್ರ ಅಮ್ಮ? ಏನಾದರೂ ನಾನು ಆಶ್ಚರ್ಯ ಪಡಬೇಕು, ಅಪ್ಪ ಎಂಥ ಕೃಪೆ, ಮಾತಾ ಅಷ್ಟು ಕೃಪೆ ಮಾಡಿದ್ರಲ್ಲ ನಮಗೆ, ಎಂಥ ಕೃಪೆ ಮಾಡಿದ್ರು ಅನ್ನೋದ್ರಲ್ಲಿ ನಾವು ಆಶ್ಚರ್ಯ ಪಡಬೇಕಾದ್ಯಾ? ಇಲ್ಲ. ಲೋಕನೀತಿ ಇದು. ದುಷ್ಕರಂ ಕಿಂ ಮಹಾತ್ಮನಾಂ ಅಂದರು. ಮಹನೀಯರಿಗೆ ಏನಪ್ಪ ಕಷ್ಟ? ತುಂಬ ಸುಲಭ ಇದು. ಅವರಿಗೆ ಸ್ವಭಾವ ಏವ ಈಶ ಪರೋಪಕಾರಿಣ. ತುಂಬ ತುಂಬ ಸುಲಭವಾಗಿದೆ ಅವ್ರ ಸ್ವಭಾವ. ಎಂಥ ಸ್ವಭಾವ ಅಂದರೆ ಏನು ಕೇಳದೇನೆ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿತೋ ಜಲದುರೋಪಿ ಜಲಂ ದದಾತಿ ಪದ್ಮಾಕರಂ ದಿನಕರೋ ವಿಕಚೀಕರೋತಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿತೋ ಜಲಧರೋಪಿ ಜಲಂ ದದಾತಿ ಸಂತಹ ಸ್ವಯಂ ಪರಹಿತೆ ವಿಹಿತಾಭಿಯೋಗಾಃ. ಸೂರ್ಯನನ್ನು ಈ ಪದ್ಮ ಕೇಳ್ತಾ ನನ್ನನ್ನು ವಿಕಸನೆ ಮಾಡು, ನನಗೆ ಸ್ವಲ್ಪ ಇದನ್ನು ಕೊಡು, ರಶ್ಮಿಯನ್ನು ಕೊಡು ಅಂತ ಕೇಳಲಿಲ್ವೇ? ತಾನಾಗೇ ಬಂದ, ಅದು ಚೆನ್ನಾಗಿ ಅರಳೋದಕ್ಕೆ ಕಾರಣವಾದ. ಚಂದ್ರ ಬಂದ, ರಾತ್ರಿಯಲ್ಲಿರುವಂತಹ ಕೆನ್ನೈದಿಲೆಯನ್ನು ಅರಳಿಸ್ದ. ನಾವು ಕೇಳೋದೇ ಬೇಡ, ಬೆಂಗಳೂರವರಂತೂ ಕೇಳೋದೇ ಬೇಡ, ಚೆನ್ನಾಗಿ ಮಳೆ ಬರುತ್ತೆ. ಆ ಆಕಾಶದಲ್ಲಿರುವಂಥ ಮೇಘಗಳು ಕೇಳದೇನೆ ಚೆನ್ನಾಗಿ ಮಳೆಯನ್ನು ಸುರಿಸ್ತಾರೆ. ಹೇಗಪ್ಪ, ಏನಕ್ಕೆ ಇದೆಲ್ಲ ಆಗುತ್ತೆ ಅಂತ ಅಂದರೆ ಸಂತಹ ಸ್ವಯಂ ಪರಹಿತೇ ನಿಹಿತಾಭಿಯೋಗ. ಸತ್ಪುರುಷರು ಪರರ ಹಿತಕ್ಕೋಸ್ಕರ ಸ್ವಯಂ ಆಗಿ ಅಭಿಯೋಗವನ್ನು ಮಾಡ್ತಿದ್ದಾರೆ. ಮಾತಾಗಿ ಏನಾದರೂ ಆಗಬೇಕಾಗಿತ್ತಾ? ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ನಾನು ನೋಡಿದ್ದೀನಿ, ಕೊನೆಯಲ್ಲಂತೂ ಉಸಿರಾಡೋದೇ ಕಷ್ಟ ಆಗೋದು ಮಾತಾಗಿ. ಅಂಥ ಕಷ್ಟದಲ್ಲಿ ಕ್ಲಾಸಿಗೆ ಬರ್ತಿದ್ರು. ಏನು ಕಷ್ಟ! ಅವರು ಕೊನೆಯ ಹಿಂದಿನ ದಿನ ಆಕ್ಸಿಜನ್ ಮಾಸ್ಕ್ ಪಕ್ಕಕ್ಕಿಟ್ಟು ಗೀತೆ ಪಾಠ ಮಾಡಿದ್ದಾರೆ. ಏನಕ್ಕೆ ಇದನ್ನೆಲ್ಲ ಮಾಡಿದ್ರು ನಮಗೋಸ್ಕರ ಅಂದರೆ ಅವರ ಸ್ವಭಾವ ಅದು. ಆಟೋಮ್ಯಾಟಿಕ್ಲಿ ಯಾರಾದರೂ ಬಂದರೆ ಏನನ್ನೂ ಕೇಳದೆ, ಏನನ್ನೂ ಅಪೇಕ್ಷೆ ಮಾಡದೆ ಅಷ್ಟು ಕೃಪೆಯನ್ನು ತೋರಿಸೋದು. ಅತ್ರ ವಿಚಿತ್ರಂ ಕಿಂ, ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ಅಂತ ಅಂದರು. ಇದರಲ್ಲಿ ಎಷ್ಟು ತಪ್ಪಿಸ್ಕೊಂಡ್ರು ವಾಪಸ್ ಕರ್ಕೊಂಡ್ಬಿಡೋರು ಅವ್ರ ಸನ್ನಿಧಿಗೆ. ಏನೂ ಗೊತ್ತಿಲ್ಲ ನಮಗೆ.
ಈ ಥರ ಒಳ್ಳೆಯದಾಗುತ್ತೆ ಅಂತ ಮೊದಲೇ ಗೊತ್ತಿಲ್ಲ, ಆದರೆ ಕಲಿಸಿದ್ರು ಜೀವನವನ್ನು ಮಾತು. ಆದ್ದರಿಂದ ಇದರಲ್ಲಿ ಏನೂ ವಿಚಿತ್ರವಿಲ್ಲ. ಪುಣ್ಯ ಎಲ್ಲೋ ಸ್ವಲ್ಪ ಮಾಡಿ ಕಿಂಚ ಪುಣ್ಯಾಲಿ ಮಾರಾತ್, ಸ್ವಲ್ಪ ಎಲ್ಲೋ ಪುಣ್ಯವನ್ನು ಮಾಡಿದ್ರಿಂದ ಇಷ್ಟು ಬಂದಿದೆ. ಮಾತಾ ಕೊನೆಯಲ್ಲಿ ಒಂದು ಹೇಳಿಬಿಡ್ತೀನಪ್ಪ ಅಂತ ಹೇಳಿ ನಿಲ್ಲಿಸ್ತಾರೆ. ಮತ್ಸಮಃ ಪಾತಕೀ ನಾಸ್ತಿ ಪಾಪಘ್ನೇ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು. ಅಮ್ಮ ಬೇಕಾದಷ್ಟು ಮಾತಾಡಾಯಿತು, ಕೇಳಿ ಕೇಳೋರ್ಗೂ ಬೋರ್ ಆಯಿತು, ಹೇಳೋರ್ಗೂ ಗಂಟ್ಲು ಒಣಗೋಯ್ತು. ನಿನ್ನ ಗುಣವನ್ನು ನಾನು ಬೇಕಾದಷ್ಟು ಹೇಳ್ತಾ ಇರ್ಬೋದು, ಎಷ್ಟು ಹೇಳಿದ್ರೂ ಅದು ನಿಲ್ಲದೇ ಇರುವಂತಹ ಗುಣಗಳು. ಅದಕ್ಕೆ ನಮ್ಮ ಕಾಳಿದಾಸ ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ಮಹಿಮಾನಂ ಯದುತ್ಕೀರ್ತ್ಯ ತವ ಸಂಹ್ರಿಯತೆ ವಚಃ ಶ್ರಮೇಣ ತದಶಕ್ತ್ಯ ವ ನ ಗುಣಾನಾಂ ಇಯತ್ತಯ ಅಂತ. ನಿಮ್ಮ ಈ ತುರಿಯ ಸಿಲೆಬಸ್ಸಲ್ಲಿರೋವಂಥ ವಿಷ್ಣು ಸ್ತುತಿಯಲ್ಲಿ ಬರೋದಿದು. ಅನಂತರ ನಿನ್ನನ್ನು ಸ್ತುತಿ ಮಾಡಿ 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 ನಾವು ನಿಲ್ಲಿಸ್ತೀವಲ್ಲ ನಮ್ಮ ಮಾತುಗಳನ್ನು. ಯಾಕಪ್ಪ ಮಾಡ್ತೀವಿ ಅಂದರೆ, ಶ್ರಮೇಣ ತದ್ ಅಶಕ್ತ್ಯಾವ, ನಿನ್ನ ಮಹಿಮೆಯನ್ನು ವರ್ಣಿಸೋದಕ್ಕೆ ವರ್ಣಿಸಿ ಆಗಿರುವಂಥ ನಮ್ಮ ಶ್ರಮದಿಂದನೋ ಅಥವಾ ಅದನ್ನು ಇನ್ನು ವರ್ಣಿಸೋಕ್ಕಾಗದೇ ಇರುವಂಥ ನಮ್ಮ ಶಕ್ತಿಯಿಂದನೋ ಹೊರತು ನ ಗುಣಾನಾಂ ಇಯತ್ತಯ್ಯ, ನಿನ್ನ ಗುಣಗಳು ಇಷ್ಟೇ ಇದೆ ಅಥವಾ ಇಷ್ಟನ್ನೇ ವರ್ಣಿಸೋದಕ್ಕಾಗುತ್ತೆ ಅನ್ನೋ ಒಂದು ಕಾರಣಕ್ಕಲ್ಲ. ನ ಗುಣಾನಾಂ ಇಯತ್ತಯ್ಯ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ತಾಯಿ ನಿನ್ನ ಎಷ್ಟೋ ಗುಣಗಳನ್ನು ನಾನು ಹೇಳಾಯಿತು, ನನ್ನ ಎಷ್ಟೋ ಅವಗುಣಗಳನ್ನು ನಾನು ಹೇಳಾಯಿತು. ನೀನು ಮಾಡುವಂತಹ ಕೃಪೆ ವಿಚಿತ್ರವಾದದ್ದಲ್ಲ ಎಂದಾಗ ನೋಡಿದ್ವಿ. ಆಮೇಲೆ ಇನ್ನೂ ಎಂಥದ್ದು, ನನಗೇನು ಗೊತ್ತಿಲ್ಲ, ನಿನ್ನ ಅನುಸರಣೆ ಮಾತ್ರ ಗೊತ್ತು ಎಂದು ಶುರು ಮಾಡಿದವನು ನಾನು. ಇವಾಗ ತಿರ್ಗಾ ಅದನ್ನೇ ಹೇಳ್ತೀನಿ. ಮತ್ಸಮಃ ಪಾತಕಿ ನಾಸ್ತಿ. ಒಂದು ತಿಳ್ಕೊ, ನನ್ನಂಥ ಪಾಪಿ ಲೋಕದಲ್ಲಿ ಯಾರೂ ಇಲ್ಲ. ಮತ್ಸಮಃ ಪಾತಕಿ ನಾಸ್ತಿ. ಸರಿ, ಅದಕ್ಕೆ ನಾನೇನಯ್ಯ ಮಾಡಲಿ ಅಂತ ಕೇಳೋದು ತಾಯಿ. ಪಾಪಘ್ನಿ ತ್ವತ್ಸಮಾನಹಿ, ಪಾಪವನ್ನು ಹೋಗಲಾಡಿಸೋ ಅಂಥವಳು ನಿನ್ನಂಥವಳು ಇನ್ಯಾರೂ ಇಲ್ಲ ಲೋಕದಲ್ಲಿ. ಏವಂ ಜ್ಞಾತ್ವ, ಇದನ್ನು ಜ್ಞಾಪಿಸ್ಕೊಂಡು ಇದನ್ನು ತಿಳಿದುಕೊಂಡು ನೀನು ಗೊತ್ತಿದೆ ಆಗಲೇ. ಇನ್ನೊಂದ್ಸಲಿ ಸ್ಮಾರಗೆ ನತು ಶಿಕ್ಷೆಯೇ, ಸ್ವಲ್ಪ ಜ್ಞಾಪಿಸ್ತಾ ಇದ್ದೀನಿ, ನಿನಗೆ ಹೇಳ್ಕೊಡ್ತಿಲ್ಲ. ಇದನ್ನು ಜ್ಞಾಪಿಸ್ಕೊಂಡು ಯಥಾ ಯೋಗ್ಯಂ ತಥಾ ಕುರು, ಹೇಗಿದೆಯೋ ಏನು ಸರಿನೋ ಅದನ್ನು ಮಾಡು. ಪಾಪ ನಮ್ಮ ಕೃಷ್ಣ 17 ಅಧ್ಯಾಯ 17 ಸಮುದ್ರ ನೀರು ಕುಡಿಸ್ದ ನಮ್ಮ ಇವನಿಗೆ ಅರ್ಜುನನಿಗೆ. ಶುರುವಿನಲ್ಲೇ ಭಿಕ್ಷೆ ಬೇಡ್ತೀನೋ ಕೃಷ್ಣ, ಯುದ್ಧ ಮಾಡಲ್ಲ ಅಂದ. ಸನ್ಯಾಸ ಅಂತ ಪ್ರಾಣ ಹಿಂಡ್ದ. ಎಷ್ಟೋ ವಿಷಯಗಳನ್ನು ಹೇಳ್ದ ಕೃಷ್ಣ. ಎಲ್ಲ ಹೇಳಾದ್ಮೇಲೆ 18ನೇ ಅಧ್ಯಾಯದಲ್ಲಿ ಪುನಃ ಬ್ಯಾಕ್ ಟು ಸ್ಕ್ವೇರ್ ಒನ್. ರೆಡ್ಡೊಚ್ಚಾನು ಮೊದಲ ಪೆಟ್ಟಾನು, ಅದೇ ಕತೆ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತು ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ಕೇಶಿ ನಿಷೂದನ. ಸ್ಟಾರ್ಟಿಂಗ್ ಅದೇ ಹೇಳ್ದ. ಭೈಕ್ಷ್ಯಮಪಿ ಇಹ ಲೋಕೆ ಅತ್ವಾರ್ಥ ಕಾಮಾಸ್ತು ಗುರೂನಿಹೈವ ಗುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹೇಗಪ್ಪ ಭಿಕ್ಷೆ ಬೇಡ್ಕೊಂಡು ಬಾಳನ್ನು ಕಳೆದು ಬಿಡ್ತೀನಿ ಕೃಷ್ಣ, ಇವರನ್ನೆಲ್ಲ ಸಾಯಿಸಿ ಆ ರಕ್ತ ಸಿಂಪಡಿಸಿದವಾದಂತಹ ಅಷ್ಟೂ ರಾಜ್ಯವನ್ನೆಲ್ಲ ನಾನು ಹೇಗೆ ಒಬ್ಬನೇ ತಿನ್ನಲಿ, ನಾನು ಹೇಗೆ ಒಬ್ಬನೇ ಸ್ವೀಕರಿಸಲಿ, ಅದರಲ್ಲಿ ಹೇಗೆ ಭೋಗವನ್ನು ಪಡಲಿ, ಬೇಡ ಹೇಳ್ಕೊಂಡು ಬಂದ ಕೃಷ್ಣ. ಎಷ್ಟು ಹೇಳಿದ್ರು ಕೊಡೆಗೆ ಅದಕ್ಕೆ ವಾಪಸ್ ಬಂದ. ಕೃಷ್ಣನಿಗೂ ಸಾಕಾಯಿತು. ಯಥೇಚ್ಛಸಿ ತಥಾ ಕುರು ಅಂದ್ಬಿಟ್ಟು ಚೆನ್ನಾಗಿ ವಿಮಿಶ್ರಯಿತತ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಚೆನ್ನಾಗಿ ಇದನ್ನು ಯೋಚನೆ ಮಾಡಿ ಏನು ಬೇಕೋ ಮಾಡು ಅಂತ ಅಂದ್ಬಿಟ್ಟ. ಅದಕ್ಕಿಂತ ಮುಂಚೆ ಹೇಳ್ದ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇಲ್ಲಿ ಅದನ್ನು ಮಾಡ್ತಾರೆ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಪಾಪಘ್ನಿ ತ್ವತ್ಸಮಾನಹಿ. ನಿನ್ನನ್ನು ಎಲ್ಲ ಪಾಪಗಳಿಂದ ನಾನು ಮೋಕ್ಷ ಮಾಡ್ತೀನಿ. ಮಾ ಶುಚಃ, ಯೋಚನೆ ಮಾಡಬೇಡ, ಅದನ್ನು ಜ್ಞಾಪಿಸ್ಕೋತೀನಿ ತಾಯಿ. ಆದ್ದರಿಂದ
ನಿನ್ನಂತಹ ಪಾಪವನ್ನು ಹೋಗಲಾಡಿಸುವಂತಹ ತಾಯಿ ಇನ್ಯಾರಿಲ್ಲ ಲೋಕದಲ್ಲಿ. ನನ್ನಷ್ಟು ಪಾತಕಿ ಇನ್ಯಾರೂ ಇಲ್ಲ. ಆದ್ದರಿಂದ ಏವಂ ಜ್ಞಾತ್ವಾ ಮಹಾದೇವಿ ಯಥಾಯೋಗ್ಯಂ ತಥಾ ಕುರು. ನೀನು ಹಾಕಿರೋ ಭಿಕ್ಷೆ ಏನು ಯೋಗ್ಯವೋ ಆ ರೀತಿ ಮಾಡು. ಆದರೆ ನನ್ನ ಮಂತ್ರ ಏನು ಮೊದಲಲ್ಲೇ ಹೇಳಿಬಿಟ್ಟೆ, ತ್ವದನುಸರಣಂ ಕ್ಲೇಶಹರಣಂ. ನಿನ್ನನ್ನು ಫಾಲೋ ಮಾಡ್ತೀನಿ, ನೀನು ಹೇಗೆ ದಾರಿಯನ್ನು ಹಾಕ್ಕೊಟ್ಟಿದೆಯೋ ಆ ರೀತಿ ಜೀವನದಲ್ಲಿ ಇರ್ತೀನಿ, ಏನು ಬರುತ್ತೋ ಅದನ್ನು ಸ್ವೀಕರಿಸ್ತೀನಿ. ಆದ್ದರಿಂದ ಕಾಪಾಡು ಮಾತೆ. ನಮಗೆ ಯಾವ ಕೆಲಸ ಹೇಗೆ ಮಾಡಬೇಕಂತ ಗೊತ್ತಿಲ್ಲ, ಯಾವಾಗ ಮಾಡಬೇಕು ಗೊತ್ತಿಲ್ಲ, ಯಾರನ್ನು ಕರೆಸಿ ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬೇಕು, ಯಾವ ಥರ ಯೋಚನೆ ಮಾಡಬೇಕು ಅನ್ನೋದು ಮೊದಲೇ ಗೊತ್ತಿಲ್ಲ. ಆದರೆ ನೀವು ತೋರಿಸಿರೋ ದಾರಿ ಒಂದಿದೆ, ಈ ರೀತಿ ಇರಬೇಕು ಅಂತ. ಆ ದಾರಿಯಲ್ಲಿ ಹೋಗ್ತಾ ಇರ್ತೇವೆ. ನೀವು ಕಾಪಾಡಿ ಅಷ್ಟೆ. ಮಾತೇ ನಾವು ಕೇಳ್ಕೊಳ್ಬೇಕಾಗಿರೋದು ಕೊನೆಯಲ್ಲಿ ಅದೇನೆ. ಮತ್ಸಮಃ ಪಾತಕಿ ನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾಯೋಗ್ಯಂ ತಥಾ ಕುರು. ಎಷ್ಟು ಯೋಗ್ಯವೋ, ಏನು ಯೋಗ್ಯವೋ, ಏನು ಸರಿಯೋ ಅದನ್ನೇ ನೀನು ಮಾಡು, ನನಗೆ ಯಾವುದು ಸರಿಯೋ ಅದನ್ನೇ ನೀನು ಮಾಡು ಎಂದಾಗಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಭಗವತ್ಪಾದರು. ತುಂಬ ಅತ್ಯದ್ಭುತವಾದಂಥ ಒಂದು ಸ್ತೋತ್ರ ಇದು. ಮಾತಾ ಆ ಸ್ತೋತ್ರವನ್ನು ನಮ್ಮ ಸ್ತುತಿ ಕುಸುಮಾಂಜಲಿಯಲ್ಲಿ ಕೊಟ್ಟರು. ಮೊದಲು ನಾನು ಈ ಶ್ಲೋಕವನ್ನು ಕೇಳಿದ ಇದೇ ಸನ್ನಿಧಿಯಲ್ಲಿ. ಜೀವನದ ಚಕ್ರ ಹೇಗೆ ಕರ್ಕೊಂಡು ಬರುತ್ತೆ ಅಂದರೆ, ಕನಸು ಮನಸ್ಸಿನಲ್ಲೂ ನಾನು ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತೀನಿ ಅನ್ನೋದೆಲ್ಲ ಏನು ಯೋಚನೆಯೂ ಮಾಡಿರಲಿಲ್ಲ. ಈ ಶ್ಲೋಕವನ್ನು ನಾನು ಕೇಳಿದ ಮೊದಲು ಇದೇ ಸನ್ನಿಧಿಲಿ 5th ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ಮಾತಾ ಕ್ಲಾಸಲ್ಲಿ ಪಾಲಿಷ್ ಮಾಡಿದ್ರು, ಕಲೀರಿ ಅಂತ ನಮಗೆ ಸಿಲೆಬಸ್ ಇಟ್ಟು ಈ ಶ್ಲೋಕವನ್ನೆಲ್ಲ ಹೇಳಿಸ್ಕೊಟ್ರು. ಆಮೇಲೆ ನಾವು ಇವಾಗ ಜೋರಾಗಿ ಸ್ತುತಿ ಕುಸುಮಾಂಜಲಿ ಪಾರಾಯಣಗಳು ಮಾಡ್ತಾಯಿದ್ದೀವಿ. ಈ ಮಕ್ಕಳೆಲ್ಲ ಕೇಳಿದ್ರು ಅಂತ ಪಾಠ ಮಾಡಿದ್ವಿ. ಮಾತ ಹೇಳಿದ್ರು, ಸಂಸ್ಕೃತಂ ವಿನಾ ಶ್ಲೋಕ ಕಥನಂ ಶುಕ ಕಥನಂ. ಸ್ವಲ್ಪ ತಿಳಿಯೋ, ಅರ್ಥವನ್ನು ಅನುಸಂಧಾನ ಮಾಡು. ಮಾತ ಕೊಟ್ಟಿರುವಂಥ ದಾರಿ ಅದು. ಏನೋ ತುಂಬ ಯಾವತ್ತೋ ಒಂದಿನ ಸಡನ್ನಾಗಿ ಏನೋ ಲಕ್ಷ್ಮಣ ನೀನು ಯಾಕೆ ಬಂದಿದೆಯಾ ಗೊತ್ತೇನೋ, ನಿನಗೆ ಯೋಚನೆ ಮಾಡಿದೆಯೇನೋ ಅದನ್ನು? ನೀನು ಯಾಕೆ ಇಲ್ಲಿ ಸೇರಿಕೊಂಡೆ ಏನಾದರೂ ನಿನಗೆ ಅರಿವಿದೆಯೇನೋ? ಒಂದು ಸಲಿನಾದರೂ ಅದ್ರ ಬಗ್ಗೆ ಚಿಂತನೆ ಮಾಡಿದೆಯೇನೋ? ಅಥವಾ ಒಂದು ದೊಡ್ಡ ಏಟು ಹೊಡೆದಂಗೆ ಹೇಳಿದ್ರು, ಚಾವಟಿ ಏಟು. ಜಾಗೃತವಾದರೆ ಆವಾಗ ಮಾತ ಹೇಳಿದ್ದು ಸ್ವಲ್ಪ ಗೊತ್ತಾದಂಗೆ ಆಯಿತು. ಮಾತ ಹೇಳೋ ಥರ ಸಂಸ್ಕೃತವನ್ನು ಓದಿ, ಏನಿಲ್ಲ ಅಂದ್ರೂ ಮತ್ಸಮಃ ಪಾತಕಿ ನಾಸ್ತಿ ಅರ್ಥ ಆಗತ್ತೆ, ಪಾಪಘ್ನಿ ತ್ವತ್ ಸಮಾನಹಿ ಅರ್ಥವಾಗತ್ತೆ, ಯಥಾಯೋಗ್ಯಂ ತಥಾ ಕುರು ಅರ್ಥವಾಗತ್ತೆ. ಸ್ವಲ್ಪ ಸಂಸ್ಕೃತ ಓದಿ. ಎಷ್ಟೋ ಮಹನೀಯರು ಮಾಡಿರುವಂಥ ಎಷ್ಟೆಷ್ಟೆಷ್ಟೋ ಸ್ತೋತ್ರ ಗ್ರಂಥಗಳಿವೆ. ಒಂದನ್ನಾದರೂ ಅನುಸಂಧಾನ ಮಾಡಿ, ಒಂದನ್ನಾದರೂ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮಾತೆ ಯಾವಾಗಲೂ ಹೇಳೋರು, ಅದರಲ್ಲಿರುವಂಥ ಒಂದು ಗುಣ, ಒಂದೇ ಒಂದು ಗುಣ ನಾವು ಜೀವನದಲ್ಲಿ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು. ಇವಾಗ ನಮಗೆ ಈ ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರದಿಂದ ಏನಪ್ಪ ಟೇಕ್ ಬ್ಯಾಕ್ ಅಂತ ಕೇಳ್ತಲ್ಲ, ವಾಟ್ ಈಸ್ ಇನ್ ಇಟ್ ಫಾರ್ ಮೀ ಅಂತ. ಕ್ಷಮಾಪಣೆ ಎಲ್ಲರ ಪರವಾಗಿ ಮೊದಲು ಮಾಡೋಣ. ಅದಾದ ಮೇಲೆ ಈ ಮಂತ್ರ ಇಟ್ಕೊಳ್ಳೋಣ, ತ್ವದನುಸರಣಂ ಕ್ಲೇಶಹರಣಂ. ಕಿಮರ್ಥಂ ಚೇತ್ ಯಥೇಚ್ಛಸಿ ತಥಾ ಕುರು. ಒಪ್ಕೊಂಡ್ಬಿಟ್ರೆ ಅದನ್ನು ಯಾವಾಗಲೂ ಹೇಳೋರು ಮಾತಾ, ಎಕ್ಸೆಪ್ಟ್, ಒಪ್ಕೊಳ್ಳಿ. ಜೀವನದಲ್ಲಿ ಏನು ಬರುತ್ತೋ ಒಪ್ಕೊಳ್ಳಿ, ನಿಮ್ಮ ಮುಕ್ಕಾಲು ಕಷ್ಟಗಳೆಲ್ಲ ಹೋಗಿಬಿಡುತ್ತೆ. ಒಪ್ಪಿ. ತ್ವದನುಸರಣಂ ಕ್ಲೇಶಹರಣಂ ಗೊತ್ತಿದೆ, ಆದ್ದರಿಂದ ಯಥೇಚ್ಛಸಿ ತಥಾ ಕುರು ಒಪ್ಪಿಬಿಟ್ರೆ ಮಧ್ಯದಲ್ಲಿರುವಂಥ ನಜಾನೆ ವಿಲಪನಂ ಅದು ನಡೆಯೋದಿಲ್ಲ. ವಿಲಪನವನ್ನೇ ಬಿಟ್ಟು ಬಿಡ್ತೀವಿ. ಮಂತ್ರ ಎಂಥ ತಂತ್ರಗಳನ್ನು ಕೊಡೋಳು ಅವಳು. ಆ ತಾಯಿ ವಿದ್ಯೆಯನ್ನು ಬುದ್ಧಿಯನ್ನು ಆ ಸಮಯಕ್ಕೆ ಕೊಡ್ತಾಳೆ ಅನ್ನೋದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಈ ರೀತಿ ಅರಂಗೇಟ್ರಂ ಮಾತೆ ಎಷ್ಟೋ ಸಮಯದಲ್ಲಿ ಇಲ್ಲಿ ಕೂತು ಅವರು ಎಷ್ಟೋ ಒಳ್ಳೊಳ್ಳೆ ಸ್ತುತಿಗಳು ಸ್ತೋತ್ರಗಳಿಗೆಲ್ಲ ಬೇಕಾದಷ್ಟು ಉಪನ್ಯಾಸ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಮ್ಮ ಉಷಾ ಮಿಸ್, ಲತಾ ಮಿಸ್, ರಾಜಿ ಮಿಸ್
ಇವರೆಲ್ಲರೂ ಕೂಡ ಅಷ್ಟು ವರ್ಷಗಳಿಂದ ತಿರುಪ್ಪಾವೈ, ನಾನು ಕೊನೆಯಲ್ಲಿ ಕೇಳಿದ್ದು ಆ ರಾಮಭುಜಂಗ, ಆಮೇಲೆ ನಮ್ಮ ಶಿವಮಹಿಮ್ನ ಸ್ತೋತ್ರಂ, ಈ ಮೂಕಪಂಚಶತಿ, ಈ ಥರ ಎಲ್ಲ ಎಷ್ಟೋ ಉಪನ್ಯಾಸಗಳು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಹೇಳೋರು ಮಾತಾ, ಪುತ್ರ ಉಪನ್ಯಾಸ ಕೇಳೋರಿಗೆ ಬುದ್ಧಿ ಇಲ್ಲ, ಉಪನ್ಯಾಸ ಮಾಡೋರಿಗೆ ಮೊದಲೇ ಬುದ್ಧಿ ಇಲ್ಲ ಅಂತ. ಉಪನ್ಯಾಸ ಕೇಕರವ ಮುಟ್ಟಾಳ್ಡ, ಪಂಡ್ರವ ಪಡುಮುಟ್ಟಾಳ್ ಹಂಗನ್ನೋರು ಮಾತಾ. ಆದ್ದರಿಂದ ಈ ಅಧಿಕ ಪ್ರಸಂಗಿಯು ಮಗ ಮಾತೆಯ ಈ ಮಗ ಈ ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರೆಯನ್ನು ಆ ತಾಯಿ ಶಾರದಾಂಬೆಯ ಒಂದು ಪಾದಾರವಿಂದದಲ್ಲಿ, ನಮಗೆ ಸಾಕ್ಷಾತ್ ಶಾರದೆಯಾಗಿರುವಂಥ ಮಾತೆಯ ಒಂದು ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡ್ತೀನಿ. ಇವತ್ತೇನೋ ಒಂದು ಭಾವನೆ, ಸರಿ ಚೆನ್ನಾಗಿ ಹೇಳಿಬಿಟ್ಟಿಯಲ್ಲೋ ಲಕ್ಷ್ಮಣ, ಎಷ್ಟೋ ಅರ್ಥವಾಗದೇ ಇರುವಂಥ ವಿಷಯಗಳನ್ನೆಲ್ಲ ಯೋಚನೆ ಮಾಡಿದೆಯಲ್ಲ, ನಿನ್ನ ಸಾಮರ್ಥ್ಯವಾದರೆ ಅಯ್ಯೋ ಇಲ್ಲ, ಕುಟ್ಟಿದ್ರು ಮಾತಾ ಒಂದು ತಲೆ ಮೇಲೆ ಚೆನ್ನಾಗಿ ಕುಟ್ಟು ಹೇಳಿಸಿದ್ರು. ಕಥಂ ಮಹಾಮಂದಮತಿ ಜಡೋಹಂ ಪ್ರವಕ್ತುಮೀಶೆ ವಿಬುಧೇಂದ್ರವರ್ಗೈ ವಿನಾ ದಯಾಮ್ಯೆ ಗುರುಮಾತುರಾಢ್ಯಾಂ ಸ್ತುತಿಪ್ರದಾನಾರ್ಥರಸಾನ್ ಧಿಯಾಸ್ವಯ. ನನಗಿರುವಂಥ ಬುದ್ಧಿಯಿಂದ ಮಂದಮತಿಯಾದಂಥ, ಫಸ್ಟೇ ಜಡಃ ಅಹಂ, ಕಥಂ ಪ್ರವಕ್ತುಂ ಈಶೆ, ಹೇಗೆ ಹೇಳೋದಕ್ಕೆ ಸಾಧ್ಯ? ಯಾವುದು? ವಿಬುಧೇಂದ್ರವರ್ಯೈ ಸ್ತುತಿಪ್ರದಾನಾರ್ಥರಸಾನ್ ಕೃತಾನ್, ವಿಬುಧೇಂದ್ರ ವರ್ಗ್ಯರು ಮಾಡಿರುವಂತಹ ಈ ಸ್ತುತಿ ಪ್ರಧಾನಾರ್ಥ, ಸ್ತುತಿಯಲ್ಲಿ ಪ್ರಧಾನವಾಗಿರುವ ರಸಗಳನ್ನು ಎತ್ತಿ ಹೇಳೋದು ಈ ಮಂದ ಬುದ್ಧಿಗೆ ಹೇಗಾಗುತ್ತೆ? ಆಗೋದಿಲ್ಲ. ವಿನಾ ಆದರೆ ಅದು ಆಗೋ ಪಕ್ಷದಲ್ಲಿ ವಿನಾ ಮಮ ಗುರುಮಾತು ಕೃಪಾ ಆಢ್ಯಾಂ ಕೃಪಾಂ ವಿನ, ತುಂಬ ಆಢ್ಯವಾದಂಥ ಬಲವಾದಂತಹ ಕೃಪೆ ಇಲ್ಲ ಅಂದರೆ ಈ ರೀತಿ ಹೇಳೋದಕ್ಕೋ ಯೋಚನೆ ಮಾಡೋದಕ್ಕೋ ಕೂಡ ಬರೋದಿಲ್ಲ. ಆದ್ದರಿಂದ ಎಲ್ಲೋ ಇದ್ದಂಥ ಲಕ್ಷ್ಮಣನನ್ನು ಹಿಡಿದು ಕೂರಿಸಿ ಇದು ಮಾಡು 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 ಪಾಲಿಷ್ ಮಾಡಿದ್ರು ಮಾತಾ. ಆ ರೀತಿ ಮಾಡಿದ್ದಂಥ ಮಾತೆಗೆ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಅವಕಾಶವನ್ನು ಮಾಡೋ ಅಂಥ ಕೀರ್ತಿ ಶ್ರೀರ್ ವಾಕ್ಚ ನಾರೀಣಾಂ ಅನ್ನೋ ಒಂದು ಮಾತಿದೆ ನಮ್ಮ ಗೀತೆಯಲ್ಲಿ. ಅರ್ಜುನ ಕೀರ್ತಿಶ್ರೀಹಿ ವಾಕ್, ಕೀರ್ತಿಯನ್ನು ಯಶಸ್ಸನ್ನು ಕೊಡುವಂಥ ಒಳ್ಳೆಯದನ್ನು ಹೇಳುವಂಥ ಹೆಣ್ಣು ಮಕ್ಕಳ ಮಾತು. ನಾರೀಣಾಂ ವಾಕ್ ಅಹಂ, ನಾನು ಅಂತ. ಈ ಮಾತನ್ನು ನಾರಾಯಣಿಯಕ್ಕ ಲಕ್ಷ್ಮೀ ಮಾಮಿ ಹೇಳಿದ್ರು, ಹೇಳೋ ಪರವಾಗಿಲ್ಲ ನೀನು ಅಂತ. ಅದನ್ನು ಕೃಷ್ಣನಾಗೇ ತಗೊಂಡು ಮಾತೆ ಒಂದು ಆಜ್ಞೆಯಾಗಿ ಪಾಲಿಸಿ ಹೇಳಿದ್ದೀನಿ. ಯಥೋಚಿತವಾಗಿ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿ ಏನಾದರೂ ಒಳ್ಳೆಯ ಅಂಶ ಇದ್ದರೆ ಮಾತೆಯ ಕೃಪೆ, ದೇವಿ ಕೃಪೆ, ಗುರು ಕೃಪೆ. ಇಲ್ಲಿ ಏನಾದರೂ ಸರಿ ಇರಲಿಲ್ಲ ಅಂದರೆ ಈ ಮಂದಬುದ್ಧಿಯ ಒಂದು ಕಾರಣ ಅಂತ ಹೇಳಿ ಇಲ್ಲಿ ನಿಲ್ಲಿಸ್ತೀನಿ. ರಾಮ್ ರಾಮ್ ರಾಮ್. ನಮಸ್ತೆ. ಹರ ನಮಃ ಪಾರ್ವತೀಪತಗೆ ಹರ ಹರ ಮಹಾ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಸದ್ಗುರುನಾಥ ಮಹಾರಾಜ್ ಕಿ, ಶ್ರೀಮಾತಾ ಕಿ ಜೈ. ರಾಮ್ 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 ರಾಮ್. ವಿಭೀಷಣಃ ಶ್ರೀರಾಮಾಯ ಕೃತಜ್ಞತಾಂ ದ್ಯೋತಯಿತು ಪುಷ್ಪಕವಿಮಾನಂ ಅಯಚ್ಛತ್. ಆಂ ಮಹ್ಯಮಪಿ ಏತತ್ ಪುಷ್ಪಕವಿಮಾನಮೇವ ಬಹು ಬೃಹದಸ್ತಿ. ತೇನ ವಿಮಾನೇನ ಅಯೋಧ್ಯಾಂ ಆಗತ್ಯ ಶ್ರೀರಾಮಃ ಭರತಂ ಅರಕ್ಷತ್. ತಥೈವ ಅತ್ರ ಆಗತೇಭ್ಯಃ ಉಪನ್ಯಾಸಕೇಭ್ಯಃ ಶ್ರೀ ಪಿ.ಎನ್. ರಾಮಚಂದ್ರ ಅಯ್ಯರ್ ಟ್ರಸ್ಟ್ ಪರತಃ ಶ್ರೀ ರಾಮ ಮಂದಿರ ಪರತಃ ಹೃತ್ಪೂರ್ವಕಂ ಕೃತಜ್ಞತಾಂ ನಿವೇದಯಾಮಃ. ಧನ್ಯವಾದಾः. ರಾಮ್ 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 ರಾಮ್. ಸಂತುಷ್ಟ.